ಓಕೆ ಗಾಯ್ಸ್, ಬಂದ್ವಿ ಮನೆಗೆ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಇವಾಗ ನಮ್ಮಮ್ಮ ನೋಡ್ಬೋದು. ಮಮ್ಮಿ ಮಮ್ಮಿ ಎಲ್ಲಿದ್ಯಾ? ಹಾಯ್ ಮಮ್ಮಿ. ಹಾಯ್ ಎಲ್ರಿಗೂ. ನಮ್ಮಮ್ಮ ನೋಡಿ ಇವತ್ತು ಕೂಡ ರೆಡಿ ಆಗಿದ್ದಾರೆ ಫುಲ್ಲು. ಮದ್ವೆಗೆ ಹೋಗ್ತಾ ಇದಾರಂತೆ. ಸೊ ಚೆನ್ನಾಗಿ ಕಾಣಿಸಿದೆ ನಮ್ಮ ಸೀರೆ. ಚೆನ್ನಾಗಿ ರೆಡಿ ಆಗೈತೆ ನನ್ನ ಸೀರೆ ನೋಡಿ ಗೈಸ್. ಆ್ಯಂಡ್ ಲಚ್ಚು ಕೂಡ ರೆಡಿ ಆಗಿದ್ದಾರೆ. ಹಾಯ್ ಲಚ್ಚು. ಹಾಯ್, ಹೇಗಿದ್ದಾರೆ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಹೇಳಿ, ನಾವು ಯಾವ ಥರ ಕಾಣಿಸ್ತಾ ಇದ್ದೀವಿ ಅಂತ. ಸೊ ನಾನು ರೆಡಿಯಾಗಿ ಬಂದಿದ್ದೀನಿ. ಲಚ್ಚು ಕೂಡ ರೆಡಿಯಾಗಿದ್ದಾರೆ. ನಾನು ಸ್ವಲ್ಪ ಐಲೈನರ್ ಹಚ್ಚಬೇಕು ಅವಳಿಗೆ. ಸೊ ಹಚ್ಬಿಡ್ತೀನಿ ಇವಾಗ. ಆ್ಯಂಡ್ ಇವಾಗ ಲಚ್ಚು ಮಮ್ಮಿನ ರೆಡಿ ಮಾಡ್ತಾ ಇದ್ದಾಳೆ. ಮಮ್ಮಿ, ಇವತ್ತು ನೀವು ನಮ್ಮ ಯಜಮಾನ್ರುಗಳು ಎಲ್ಲರೂ ಸೇರ್ಕೊಂಡು ನೋಡ್ಕೋಬೇಕು ಮಕ್ಕಳನ್ನ. ಒಂದು ದೊಡ್ಡ ಟಾಸ್ಕು. ಆ್ಯಕ್ಚುಲಿ ಮಕ್ಕಳನ್ನ ಕರ್ಕೊಂಡು ಹೋಗೋ ಹಾಗಿಲ್ಲ ಈವೆಂಟಲ್ಲಿ. ಸೊ ಅದಕ್ಕೆ ಮಕ್ಕಳೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಏನು ಮಾಡ್ತಾರೆ. ಸಿಂಬಾ ಮತ್ತು ಲಕ್ಷಿತ್ ಪರವಾಗಿ. ಲಕ್ಷಿತ್ ಅಂತೂ ಓಕೆ, ಅವನ್ನ ಆರಾಮಾಗಿ ಇದ್ಬಿಡ್ತಾನೆ. ಸಿಂಬಾನು ಅವ್ರ ಅಪ್ಪ ಇದ್ದರೆ ಇದ್ಬಿಡ್ತಾನೆ. ಬಟ್ ಲಡ್ಡು ಏನು ಮಾಡ್ತಾನೋ ಗೊತ್ತಿಲ್ಲ. ಬಿಕಾಸ್ ಲಡ್ಡುನ ಫಸ್ಟ್ ಟೈಮ್ ಈ ಥರ ಬಿಟ್ಟು ಹೋಗೋದು, ಲಡ್ಡು ಹಾಗೂ ಸಿಂಬಾನ. ಆ್ಯಂಡ್ ಲಡ್ಡು ಬಂದು ನಮ್ಮ ಫೀಡಿಂಗ್ ಬೇಬಿ ಆಗಿರೋದ್ರಿಂದ ಅಲ್ಲಿ ನೋಡಿ ಅವ್ರ ಅಪ್ಪನ ಹತ್ರ ಪಾಚಿ. ಓಕೆ ಗೈಸ್, ಸೊ ಇನ್ನೇನು ಕ್ಯಾಬ್ ಬರುತ್ತೆ ಇನ್ನೊಂದು 5 ಮಿನಿಟ್ಸಲ್ಲಿ. ಇವಾಗ ಬೇಗ ರೆಡಿಯಾಗಿ ಹೊರಡಬೇಕು. ಸೊ ಬೇಗ ರೆಡಿ ಆಗೋಣ. ನಮ್ಮ ಒಂದು ಚಿಕ್ಕ ಬ್ಯಾಗ್ನ ಕ್ಯಾರಿ ಮಾಡ್ತಾ ಇದ್ದೀವಿ ಇಬ್ಬರು ಸೇರಿ. ತುಂಬ ಏನು ಜಾಸ್ತಿ ಲಗೇಜ್ ಬೇಡ ಅಂತ ಹೇಳ್ಬಿಟ್ಟು ಇದೊಂದು ಚಿಕ್ಕ ಬ್ಯಾಗ್ ಮತ್ತು ನಮ್ಮ ಕ್ಯಾಮ್ರಾ ಬ್ಯಾಗ್ ಅಷ್ಟೇ. ಸೊ ಯಾವ ರೀತಿಯಾಗಿ ರೆಡಿಯಾಗಿದ್ದೀವಿ ಏನು ಎತ್ತ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಗೈಸ್, ಇದು ಬಂದು ನನ್ನ ಕಂಪ್ಲೀಟ್ ಔಟ್ಫಿಟ್. ಸೊ ಇದನ್ನು ನೀವು ಆಲ್ರೆಡಿ ನೋಡಿರ್ತೀರಾ, ನನ್ನ ಬರ್ಡೇ ವ್ಲಾಗಲ್ಲಿ ನಾನು ಹಾಕ್ಕೊಂಡಿದ್ದೆ. ಬಟ್ ಏನಪ್ಪ ಅಂದರೆ ಪಿಂಕೇ ಹಾಕೋಬೇಕು ಅಂತ ಹೇಳಿದರು. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ನಂಗೆ ಯಾವುದೂ ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ. ಸೊ ಅದಕ್ಕೆ ಸರಿ ಇದನ್ನೇ ಕಳಿಸಿದ್ದೆ ಅವ್ರಿಗೆ. ಅವರು ಓಕೆ ಇದನ್ನೇ ಓಕೆ ಮಾಡಿದರು. ಸೊ ಇದನ್ನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು. ಲೈಕ್ ಬರ್ಡೇಗಿಂತ ಇವತ್ತಿನ್ನೂ ಚೆನ್ನಾಗಿ ರೆಡಿ ಆಗಿದೆ ಅಂತ ಫೀಲ್ ಆಯಿತು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗೇನೋ ತುಂಬ ಚೆನ್ನಾಗಿ ಅನಿಸ್ತಿದೆ. ರೆಡಿ ಆಗಿದ್ದೀವಿ. ಬಾಸು ಬೇಗ ತಿಂಡಿ ಟೈಮ್ ಆಗೋದು. ಗೈಸ್, ನಮ್ಮಮ್ಮ ಇವತ್ತು ಏನು ಮಾಡಿದ್ದಾರೆ ಗೊತ್ತಾ? ಸ್ಪೆಷಲ್ ಟೊಮ್ಯಾಟೊ ಬಾತ್ ಮಾಡಿದ್ದಾರೆ. ಸ್ಪೆಷಲ್ ಟೊಮ್ಯಾಟೊ ಬಾತ್ ಮಾಡಿದ್ದಾರೆ. ಸೊ ಟೊಮ್ಯಾಟೊ ಬಾತ್ ಬೇಗ ಒಂದೆರಡು ತಿನ್ಕೊಂಡ್ಬಿಡ್ತೀನಿ. ಹೊಟ್ಟೆ ಹಸುವಾಗ್ತಿದೆ ನಂಗೆ ಸಿಕ್ಕಾಪಟ್ಟೆ. ಎರಡು ತುತ್ತು ಅತಿ ಚಿಕ್ಕ ಪ್ಲೇಟ್. 2 ತುತ್ತು ಅಂದಿದ್ದಕ್ಕೆ ಚಿಕ್ಕ ಪ್ಲೇಟ್. ಓಕೆ, ನನಗೆ ಅಲ್ಲಿ ತನಕ ನಮ್ಮಮ್ಮ ಹಾಕೋ ತನಕ ಆ್ಯಂಡ್ ಫೈನಲಿ ಇವಾಗ ನಾನು ಹಾಗೂ ಲಚ್ಚು ಕೂಡ ಹೊರಟ್ವಿ. ಸೊ ಹೇಗಿದೆ ಅಂದರೆ ನಮ್ಮ ಡ್ರೆಸ್ಸಸ್ ಲೈಕ್ ಸೇಮ್ ಬಟ್ ಡಿಫ್ರೆಂಟ್ ಅನ್ನೋ ಥರ. ಒಂದೇ ಕಲರು, ಎಲ್ಲ ಒಂದೇ. ಜಸ್ಟ್ ನನ್ನ ಡ್ರೆಸ್ ಪ್ಯಾಟರ್ನ್ ಬೇರೆ, ಅವಳ ಡ್ರೆಸ್ ಪ್ಯಾಟರ್ನ್ ಬೇರೆ, ಅಷ್ಟೇ ಡಿಫ್ರೆನ್ಸು. ಅವಳಂತೂ ಲಾಸ್ಟ್ ಮೂಮೆಂಟ್ ಲೈಕ್ ಲಿಟ್ರಲಿ 1 ಡೇ ಡೆಲಿವರಿ ತೊಗೊಂಡಿದ್ದು ಲಚ್ಚು ಬಟ್ಟೆನ. ಸೊ ಫೈನಲಿ ಹೋಗ್ತಾ ಇದ್ದೀವಿ ಗೈಸ್ ಇವಾಗ. ಈ ಕೆಲವೊಂದು ಮೂಮೆಂಟ್ಸ್ ಎಲ್ಲ ಅಲ್ಲಿ ನೋಡ್ತಾ ಇದ್ರಲ್ಲ, ಲೈಕ್ ಅಲ್ಲಿಗೆ ಹೋಗಿ ರೀಚ್ ಆಗಿದ ಮೇಲೂ ಕೂಡ ಅಷ್ಟೇ ನಾವು ಎಂಟ್ರಿ ಆಗಿದ ತಕ್ಷಣವೇ ಈ ಒಂದು ವೈಬ್ ಆ್ಯಂಬಿಯನ್ಸ್ ಎಲ್ಲ ನೋಡಿ ಒಂಥರ ಖುಷಿ ಆಗ್ತಿತ್ತು. ಓಕೆ, ವಿ ಆರ್ ಡೂಯಿಂಗ್ ಸಮಥಿಂಗ್ ಇನ್ ಅವರ್ ಲೈಫ್ ಅನ್ನೋ ಥರ ಫೀಲ್ ಆಯಿತು ನನಗಂತೂ. ಲಚ್ಚಿಗೂ ಕೂಡ ಹಾಗೆ ಅನ್ನಿಸ್ತಿತ್ತು. ಅವಳು ಕೂಡ ಅದನ್ನೇ ಹೇಳ್ತಾ ಇದ್ಲು. ಗೈಸ್, ಮಸ್ತಾಗಿದೆ. ಸೊ ಇವಾಗ ಜಸ್ಟ್ ರೀಚ್ ಆದ್ವಿ ಇಲ್ಲಿ. ಇದು ಬಂದು ಮಾನ್ಯತಾ ಟೆಕ್ ಪಾರ್ಕಲ್ಲಿ ನಡೀತಾ ಇದೆ. ಆ್ಯಂಡ್ ಸಕ್ಕದಾಗಿ ಅನ್ನಿಸ್ತಿದೆ. ಲೈಕ್ ಈ ಫೌಂಟೇನ್ಸ್, ಈ ವೈಬ್ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಒಳಗಡೆ ಹೋಗ್ಬಿಟ್ಟು ನೋಡಬೇಕು. ಲಚ್ಚು ಹೋದ್ಲು ಆಲ್ರೆಡಿ, ನಾನು ಇವಾಗ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ, ಒಳಗಡೆ ಹೋಗಿ ಯಾವ ರೀತಿಯಾಗಿದೆ ಏನು ಎತ್ತ ಅಂತ ಕಂಪ್ಲೀಟಾಗಿ ನೋಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಕ್ಸೈಟ್ಮೆಂಟ್ ಅಂತೂ ಟಾಪ್ ನಾಚ್ ಆ ಥರ ಇದೆ ಅನ್ನಿಸ್ತಿದೆ. ಸೊ ಬನ್ನಿ ಹೋಗೋಣ. ಸೊ ಫೈನಲಿ ನನ್ನ ಟ್ಯಾಗ್ ಕೂಡ ಸಿಕ್ಕಾಗಿದೆ. ಆ್ಯಂಡ್ ಇಲ್ಲಿ ತುಂಬ ಜನ ಇನ್ಫ್ಲೂಯೆನ್ಸಸ್ ಬಂದಿದ್ದಾರೆ ಗೈಸ್. ಸೊ ಸೀರಿಯಸ್ ಒಂಥರ ಇನ್ಫ್ಲೂಯೆನ್ಸಸ್ ಮೀಟಪ್ ಕೂಡ ಆಗುತ್ತೆ ಅನ್ನೋ ಥರ ಅನಿಸುತ್ತೆ. ತುಂಬ ಜನ ಪರಿಚಯ ಆಗ್ತಾರೆ, ತುಂಬ ಜನ ಹೊಸದಾಗಿ ಫ್ರೆಂಡ್ಸ್ ಆಗ್ಬೋದು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇವಾಗ ಒಳಗಡೆ ಹೋಗೋಣ, ನೋಡೋಣ ನಮ್ಮ ಕನ್ನಡ ಇನ್ಫ್ಲೂಯೆನ್ಸಸ್ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡಬೇಕು. ಸೊ ಬನ್ನಿ ಹೋಗೋಣ ಒಳಗೆ. ಹೇಗಿದೆ ಏನು ಎತ್ತ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಫೋಟೋ ಬೂತ್ಸ್ ಎಲ್ಲ ಕೂಡ ಇದೆ. ಸೊ ಒಂದೆರಡು ಫೋಟೋಸ್ ತಗೊಂಡು ಆಮೇಲೆ ಒಳಗಡೆ ಎಂಟರ್ ಮಾಡೋಣ. ಸೊ ಬನ್ನಿ ಇಲ್ಲಿ ತಗೊಳ್ಳೋಣ ಫಸ್ಟ್. It's alright.
ಎಸ್ ಇವಾಗ ಸೆಲ್ಫಿ ಎಲ್ಲ ತೊಗೊಂಡಾಯಿತು ಆ್ಯಂಡ್ ಇಲ್ಲಿ ನೋಡ್ಬೋದು ಕೆಲವೊಂದು ಕೌಂಟರ್ಸ್ ಇಟ್ಟಿದ್ದಾರೆ ಆಯಿತಾ. ಸೊ ಬೇಸಿಕಲಿ ಬಂದು ಬ್ರೇಕ್ಫಾಸ್ಟ್ ಕೌಂಟರ್ ಮತ್ತು ಟೀ ಕಾಫಿ ಕೌಂಟರ್ ಎಲ್ಲ ಇದೆ. ಐ ಆಮ್ ನಾಟ್ ಬೇಸಿಕಲಿ ಟೀ ಕಾಫಿ ಪರ್ಸನ್, ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಫಸ್ಟು ಇಲ್ಲಿ ನೋಡೋಣ ಬನ್ನಿ ಏನೆಲ್ಲ ಐಟಮ್ಸ್ ಇದೆ ಅಂತ. ಆ್ಯಕ್ಚುಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ನೀವು ನೋಡಿದಿರಿ ಮನೇಲಿ ಮಮ್ಮಿ ಟೊಮ್ಯಾಟೊ ಬಾತ್ ಮಾಡಿದ್ರು, ತಿನ್ಕೊಂಬಂದೆ. ಇಲ್ಲೇನಾದರೂ ಒಂದು ಟೇಸ್ಟ್ ಮಾಡೋಣ ಅಂತ ಅಷ್ಟೇ. ಡೋನಟ್ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಈ ಆಂಬಿಯನ್ಸ್ ಎಷ್ಟು ಸಖತ್ತಾಗಿದೆ ಅಂದರೆ ಲೈಕ್ ವೆನ್ಯೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಂಥರ ತುಂಬ ಪಾಸಿಟಿವಿಟಿ ಮತ್ತು ಒಂಥರ ಸಖತ್ ಖುಷಿ ಆಗ್ತಿದೆ. ಬಿಕಾಸ್ ಯೂಟ್ಯೂಬ್ ಚಾನಲಲ್ಲಿ ನೀವಂತೂ ನನ್ನ ಗ್ರೋತ್ ನೋಡ್ಕೊಂಬಂದಿದ್ದೀರಾ, ಹೇಗೆ ಎಷ್ಟು ಸ್ಟ್ರಗ್ಲಿಂಗಿಂದ ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ. ಸೊ ಟುಡೇ ಐ ಆಮ್ ಅಟೆಂಡಿಂಗ್ ಅ ಇವೆಂಟ್ ಅಂದರೆ ತುಂಬ ಜಾಸ್ತಿ ಖುಷಿ ಆಗ್ತಿದೆ. ಆ್ಯಂಡ್ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಇನ್ನೂ ಒಳಗಡೆ ಇನ್ನೂ ಒಳ್ಳೆ ಎಕ್ಸೈಟ್ಮೆಂಟ್ಸ್ ಕಾದಿದೆ. ಸೊ ವೆಯ್ಟ್ ಮಾಡ್ತಾಯಿರಿ. ಓಕೆ ಗಾಯ್ಸ್, ಸೊ ಇಲ್ಲಿ ಫೋಟೋ ಬೂತ್ ಕೂಡ ಲೈಕ್ ಆಲ್ರೆಡಿ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ನನ್ನ ಫೋಟೋ ಇಸ್ಕೊಂಡಿದ್ರು. ಸೊ ನೋಡೋಣ ನನ್ನ ಫೋಟೋ ಎಲ್ಲಾದರೂ ಇದೆಯಾ ಅಂತ. ಯೋರ್ ಇಟ್ ಇಸ್ ಇಲ್ಲಿದೆ ನೋಡಿ, ನಾನು ಮತ್ತು ನನ್ನ ಮಗ. ವಾವ್, ಚೆನ್ನಾಗಿ ಬಂದಿದೆ ಫೋಟೋ. ಸಿಂಬಾ ಫುಲ್ ಆ್ಯಂಗ್ರಿ ಮೋಡಲ್ಲಿದ್ದಾನೆ. ಕ್ಯೂಟಿ ನಂದು. ಆ್ಯಕ್ಚುಲಿ ಲಚ್ಚುದು ಇರಬೇಕಲ್ವ, ಲಚ್ಚುದು ಹುಡ್ಕೋಣ. ವಾವ್, ಎಷ್ಟು ಕ್ಯೂಟಾಗಿದೆ ನೋಡಿ ಇದು ಬಾತ್ ಟಬ್ ಎಲ್ಲ. ಆ್ಯಕ್ಚುಲಿ ಸಿಂಬಾನ ಕರ್ಕೊಂಬಂದಿದ್ರೆ ಇಲ್ಲೊಂದು ಫೋಟೋ ತೆಗೆಸ್ಕೋಬೋದಾಗಿತ್ತು ಅವನ ಜೊತೆ, ಲೈಕ್ ಈ ಬಾತ್ ಟಬ್ಬಲ್ಲಿ ಇಲ್ಲಿ ಪಕ್ಕ ನಿಲ್ಲಿಸ್ಕೊಂಡು. ಚೆನ್ನಾಗಿದೆ. ಸಿಂಬಾ ತುಂಬ ಎಂಜಾಯ್ ಮಾಡ್ತಿದ್ದ, ಸ್ಪೆಷಲಿ ಬಲೂನ್ಸ್. ಡೆಫಿನೆಟ್ಲಿ ಇದರಲ್ಲಿ ಒಂದು ಬಲೂನ್ ಕಿತ್ಕೊಂಡಂತೂ ಆಟಾಡ್ತಿದ್ದ ಅವನು. ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿ ಏನೋ ಇದೆಲ್ಲ ಫುಲ್ ಸೆಟಪ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಬೂತ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಗೈಸ್, ಜಾನ್ಸನ್ಸ್ ಬೇಬಿ ಕ್ರೀಮ್ ಸಿಂಬಾಗಿದ್ದೇನೆ ಹಚ್ಚೋದಲ್ಲ, ನೋಡಿರ್ತೀರ ನೀವು ವಿಡಿಯೋಸಲ್ಲೆಲ್ಲ. ಚೆನ್ನಾಗಿದೆ. ಓಕೆ ಗೈಸ್, ಸೊ ಇವಾಗ ಇಲ್ಲಿದಂತೂ ಎಲ್ಲ ಮುಗೀತು. ಇವಾಗ ಒಳಗಡೆ ಹೋಗೋಣ ಬಂದು, ಬಿಕಾಸ್ ಒಳಗಡೆ ಆ್ಯಕ್ಚುಲಿ ಮೇನ್ ಬೂತ್ಸ್ ಎಲ್ಲ ಇರೋದು. ಸೊ ಒಳಗಡೆ ಹೋಗೋಣ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಲಚ್ಚು ಅವಾಗಲಿಂದ ಬಂದಿದ್ದಾಳೆ, ಅದು ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ. ಸೊ ನಾನು ಶೂಟ್ ಮಾಡ್ಕೊತೀನಿರೇ ಅಂತ ಹೋದ್ಲು. ನೋಡೋಣ ಒಳಗಡೆ ಇದ್ದಾಳೆ ಅನಿಸುತ್ತೆ. ಅವಳನ್ನೂ ಹುಡುಕಬೇಕು ಇವಾಗ. ನಾನು ಒಬ್ಬಳೇ ಸುತ್ತಾ ಇದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ವಾವ್ ಗಾಯ್ಸ್, ಲಿಟ್ರಲಿ ಎಷ್ಟೊಂದು ಬೂತ್ಸ್ಗಳಿದ್ದಾವೆ ಇದರೊಳಗೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಎಲ್ಲ ಬೂತಲ್ಲೂ ಒಬ್ಬೊಬ್ಬರು ಎಕ್ಸ್ಪರ್ಟ್ಸ್ನ ಇಟ್ಟಿದ್ದಾರೆ. ಸೊ ದಟ್ ನಮ್ಗೆ ಏನೇ ಡೌಟ್ಸ್ ಇದ್ರೂ ಅಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೋಬೋದು ಆ ಥರ ಎಲ್ಲ. ಸೊ ಫಸ್ಟ್ ನಾವು ಹೋಗೋಣ, ಇಲ್ಲಿ ಒಂದು ಬೂತ್ ಇದೆ, ಇಲ್ಲಿ ಹೋಗೋಣ. ಬಿಕಾಸ್ ಇಲ್ಲಿ ಬಂದು ನಾನು ಸಿಂಬಾಗಿ ಯೂಸ್ ಮಾಡ್ತಾ ಇರ್ತೀನಲ್ಲ, ಸೊ ಆ ಪ್ರಾಡಕ್ಟೇ ಮೇನ್ ಆಗಿದೆ. ಹಲೋ ಸರ್. ಹಲೋ ಸರ್, ಆ್ಯಕ್ಚುಲಿ ಜಾನ್ಸನ್ಸ್ ಬೇಬಿದು ಈ ಟಾಪ್ ಟು ಟೋ ಬಾತ್ನ ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ, ಮತ್ತು ಲೈಕ್ ಹೌ ಇಸ್ ಇಟ್, ಎಷ್ಟು ಚೆನ್ನಾಗಿದೆ ಅನ್ನೋದು ಒಂದು ಕ್ವೆಶನ್. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಇನ್ಫ್ಯಾಕ್ಟ್ ನಮ್ಮ ಒಂದು ಏನು ಹೇಳ್ತಾರೆ ಪ್ರಿನ್ಸಿಪಲ್ ಏನಂದರೆ, ಎಲ್ಲವನ್ನು ನಾವೇ ಹೇಳಬಾರ್ದು. ಆ್ಯಸ್ ಅ ಕಸ್ಟಮರ್ ನಿಮಗೂ ಎಲ್ಲವೂ ನೀವೇ ಫೈಂಡ್ ಔಟ್ ಮಾಡೋ ಹಂಗೆ ಇರಬೇಕು. ಈಗ ಅದರಲ್ಲಿ ಎರಡು ಕಾನ್ಸೆಪ್ಟ್ ಇದೆ. ಒಂದು, ನಮ್ಮ ಪ್ರಾಡಕ್ಟಲ್ಲಿ ಎಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ, ನೈಸರ್ಗಿಕವಾಗಿ ಬಂದ ಇಂಗ್ರೀಡಿಯೆಂಟ್ಸ್ ಎಷ್ಟಿದೆ ಅನ್ನೋವಂಥದ್ದು. ಸೊ ಇದು ನೀವು ಎಷ್ಟಿರ್ಬೋದು ಗೆಸ್ ಮಾಡ್ತೀರಾ? ಗೆಸ್ ಮಾಡಿ ಎಷ್ಟಿರ್ಬೋದು ಪ್ರಾಡಕ್ಟ್ಸಲ್ಲಿ? 70 to 80%. ಅಲ್ಲಿ ನೀವು ಇದು ಮಾಡಿದ್ರೆ ನಮ್ಮ ಸ್ಕ್ರೀನಲ್ಲಿ ಓಕೆ, ಎಸ್, ಶೇಕಡ 96% ನಮ್ಮ ಇಂಗ್ರೀಡಿಯೆಂಟ್ಸ್ ನೈಸರ್ಗಿಕ ದತ್ತವಾದ ಇಂಗ್ರೀಡಿಯೆಂಟ್ಸ್ ಆಗಿದೆ. ಸೊ ಹಾಗಾಗಿ ನ್ಯಾಚುರಲ್ ಅನ್ನೋವಂಥದ್ದು ನಮ್ಮ ಇದರಲ್ಲಿ ಡಿಸೈನಲ್ಲೇ ಇನ್ಕಾರ್ಪೊರೇಟ್ ಆಗಿದೆ, ಪ್ರಾಡಕ್ಟ್ ಡಿಸೈನಲ್ಲೇ. ಸೊ ಪ್ಲಸ್ ಇದರಲ್ಲಿ ನೀವು ಸ್ಪೆಷಾಲಿಟಿ ಏನು ಅಂತ ಕೇಳ್ಬೋದು. ಈಗ ಹೇಳಿದರೆ ನಮ್ಮ ಪ್ರಾಡಕ್ಟ್ ನೋ ಮೋರ್ ಟಿಯರ್ಸ್, ಇದು ವಿ ವರ್ ದ ಫಸ್ಟ್, ನಾವು ಮೊದಲನೇ ಕಂಪನಿ ಇಂಥ ಕಾನ್ಸೆಪ್ಟ್ ತಂದಿದ್ದು. ಫಾರ್ ಮಕ್ಕಳಿಗೆ ಏನು ಹೇಳ್ತಾರೆ, ಕಣ್ಣಿಗೆ ಇರಿಟೇಟ್ ಆಗುತ್ತೆ, ಆಗಬಾರ್ದು. ಬಟ್ ಇದರಲ್ಲಿ ಏನೇನಿದೆ ಅನ್ನೋದನ್ನು ಇದುವರೆಗೆ ನಾವು ಹೀಗೆ ತಿಳಿಸ್ತಾ ಇದ್ದೀವಿ. ಈಗ ನೀವೇ ಅದನ್ನು
ಇದು ಸ್ಕ್ಯಾನ್ ಮಾಡ್ಬೋದು. ಹೇಗೆ ಅನ್ನೋದು ಮುಂದೆ ಹೇಳ್ಕೊಡ್ತೀನಿ ನಾನು. ಓ ಲೈಕ್ ಎಷ್ಟು ಪರ್ಸೆಂಟ್ pH ಬ್ಯಾಲೆನ್ಸ್ ಇದೆ, ಎಷ್ಟು ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ವೈಟಮಿನ್ ಎಲ್ಲವನ್ನು ಅಂದರೆ ಪಾರದರ್ಶಕವಾಗಿ ಎಲ್ಲ ಕಸ್ಟಮರ್ಸೇ ನೋಡೋಂಗೆ. ಈಗ ನೀವು ಮುಂಚೆ ಆದರೆ ಈಗ ನಮ್ಮ ಹತ್ರ ಬರಬೇಕಿತ್ತು, ನೀವು ಪ್ರತಿ ಜಾನ್ಸನ್ಸ್ ಪ್ರಾಡಕ್ಟ್ ತೊಗೊಂಡು ನೀವು ಈಗ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅದೆಲ್ಲ ಮಾಹಿತಿ ಸಿಗುತ್ತೆ ನಿಮ್ಮ ಫಿಂಗರ್ ಟಿಪ್ಸಲ್ಲಿ. ಯೂಸ್ ಆಫ್ ಟೆಕ್ನಾಲಜಿ, ತಂತ್ರಜ್ಞಾನ ಹೇಗೆ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಚೆನ್ನಾಗಿದೆ. ಓಕೆ ಗೈಸ್, ಸೊ ಟಾಪ್ ಟು ಟೋ ನಾನು ನಿಮ್ಮೆಲ್ರಿಗೂ ಗೊತ್ತು ಸಿಂಬಾಗೆ ಎಷ್ಟು ಯೂಸ್ ಮಾಡ್ತೀನಿ ಅಂತ. ಸೊ ಇವಾಗ ಇನ್ನಷ್ಟು ಬೂತ್ಸ್ ಇದೆ, ಸೊ ಅಲ್ಲಿ ಕೂಡ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅವ್ರು ಆ ಪ್ರಾಡಕ್ಟ್ಸ್ಗಳೆಲ್ಲ ಯಾವ ರೀತಿಯಾಗಿದೆ ಅಂತ. ಮತ್ತು ಅವ್ರು ಹೇಳಿದ್ರಲ್ಲ ಸ್ಕ್ಯಾನ್ ಮಾಡಿಕೊಂಡು ಯು ಕ್ಯಾನ್ ಡೆಫಿನೆಟ್ಲಿ ತುಂಬ ಲೈಕ್ ಅದರಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ನ ಬಳಸಿದ್ದಾರೆ, ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ, ಪ್ರತಿಯೊಂದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಬನ್ನಿ ಗೈಸ್, ಇವಾಗ ಹೋಗ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಎಕ್ಸ್ಪ್ಲೋರ್ ಮಾಡೋಣ ಎಲ್ಲ ಪ್ರಾಡಕ್ಟ್ಸ್ನ ಲೈಕ್ ಯಾವ ರೀತಿಯಾಗಿದೆ ಮತ್ತು ಅದರಲ್ಲಿ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಬಂದು ಜಾನ್ಸನ್ಸ್ ಬೇಬಿದು ಗಿಫ್ಟ್ ಸೆಟ್ ಕೂಡ ಇದೆ. ಸೊ ಗಿಫ್ಟ್ ಸೆಟ್ ಲೈಕ್ ನಿಮ್ಮೆಲ್ರಿಗೂ ಗೊತ್ತಿದೆ, ನಾವು ಯೂಶ್ವಲಿ ಇವಾಗ ನ್ಯೂ ಬಾರ್ನ್ ಬೇಬಿಗೆಲ್ಲ ತೊಗೊಂಡು ಹೋಗ್ತೀವಲ್ವಾ ಗಿಫ್ಟ್ ಸೆಟ್ ಅಂತ ಎಲ್ಲ. ಸೊ ಇಲ್ಲಿದೆ. ಸೊ ಇದರಲ್ಲಿ ಬಂದು ಟೋಟಲ್ 9 ಐಟಮ್ಸ್ ಇದೆ. ಇನ್ಫ್ಯಾಕ್ಟ್ ನಾವಿಲ್ಲಿ ಸ್ಕ್ಯಾನ್ ಕೂಡ ಮಾಡ್ಬೋದು, ಸ್ಕ್ಯಾನ್ ಮಾಡಿ ಅದರದ್ದು ಎಮರ್ಸಿವ್ ಎಕ್ಸ್ಪೀರಿಯೆನ್ಸ್ನ ತೊಗೋಬೋದು. ಚೆನ್ನಾಗಿದೆ ಗೈಸ್. ಈ ಥರ ಸೆಟ್ ಒಂದು ನ್ಯೂ ಬಾರ್ನ್ ಬೇಬಿ ಕೊಟ್ಬಿಟ್ರಲ್ಲ ಎಷ್ಟೊಂದು ಟೈಮ್ ತನಕ ಯೂಸ್ ಮಾಡುತ್ತೆ. ಅದನ್ನು ಹಚ್ಚಿದಾಗಲೆಲ್ಲ ಅಟ್ಲೀಸ್ಟ್ ಅವ್ರ ಅಮ್ಮ ಆದರೂ ನೆನಪಿಸ್ಕೋತಾರೆ, ಓಕೆ ಇವ್ರು ಕೊಟ್ಟಿದ್ದು ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಇವಾಗ ಏನು ನೆನಪಾಗ್ತಿದೆ ಅಂದರೆ ಸಿಂಬಾ ಮತ್ತು ಲಕ್ಷಿತ್ ಹುಟ್ಟಿದಾಗ ಎಷ್ಟೊಂದೆಲ್ಲ ಗಿಫ್ಟ್ಸ್ ಅಂದರೆ ಸುಮ್ಮನೆ ಆ ಬಟ್ಟೆಗಳೆಲ್ಲ ತೊಗೊಂಬಂದು ಕೊಟ್ಟಿದ್ರು. ಅದಕ್ಕಿಂತ ಇವಾಗ ಅನ್ನಿಸ್ತಿದೆ ಈ ಥರ ಒಂದು ಒಳ್ಳೆ ಗಿಫ್ಟ್ ಸೆಟ್ ಕೊಟ್ಬಿಟ್ಟಿದ್ರಲ್ಲ ಎಷ್ಟೊಂದು ಯೂಸ್ ಆಗಿಬಿಟ್ಟಿರೋದು ಅಂತ. ಬಟ್ ನಾನು ನಿಜವಾಗ್ಲೂ ಯಾವುದೇ ಒಂದು ನ್ಯೂ ಬಾರ್ನ್ ಬೇಬಿನ ನೋಡೋಕೆ ಹೋಗ್ತೀನಿ ಅಂದರೆ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್. ಅಂದರೆ ಈ ಥರ ಒಂದು ಗಿಫ್ಟ್ ಸೆಟ್ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ, ಮಗುಗೆ ಯೂಸ್ ಆಗುತ್ತೆ, ಅಮ್ಮಂದಿರಿಗೂ ಅದೊಂದು ಟೆನ್ಷನ್ ಇರಲ್ಲ, ಏನಪ್ಪ ತಗೊಳ್ಳಿ ನಾನು ಅನ್ನೊಂದು ಟೆನ್ಷನ್ ಇರಲ್ಲ. ಸೊ ಎಸ್, ನೈಸ್. ಇದು ಬಂದು ಆ್ಯಕ್ಚುಲಿ 9 ಐಟಮ್ಸ್ ಇರುವಂಥ ಒಂದು ಗಿಫ್ಟ್ ಸೆಟ್. ಅಲ್ಲಿ ಇನ್ನೂ ಇದೆ, ಅಲ್ಲಿ ಕೂಡ ಹೋಗೋಣ ಬನ್ನಿ. ಸೊ ಗೈಸ್, ಇದು ಬಂದು ಇನ್ನೊಂದು ಗಿಫ್ಟ್ ಸೆಟ್. ಇದರಲ್ಲಿ ಬಂದು 11 ಐಟಮ್ಸ್ ಇದೆ. ಆ್ಯಂಡ್ ಈ ಥರ ಒಂದು ಚೆನ್ನಾಗಿ ಕ್ಯೂಟಾಗಿರುವಂಥ ಒಂದು ಗುಡಿ ಬ್ಯಾಗ್ ಕೂಡ ಇದೆ. ಹಾಯ್ ಮ್ಯಾಮ್. Hello. Ma'am, I just wanted to know like what are the things that you have been added in the new baby gift set. So I think this is the new one. Sure. Yeah, this is one of the new one. Okay. We do have others. Like here you can see the blue and the yellow one. Okay. So the yellow one is a pouch sort of thing. Oh, nice. So This is it's very a hanging pouch. This one is the unique one. This is the maternity bag. Okay. So the idea is that a mom can take this bag as in baby's day out, Right. and you will get 11 products in this. Okay. You can see here. So these are the products. Okay. So there is oil, there is massage oil, there is powder, there is this lotion, this is top to toe, an empty shampoo, soap and cream, and a hair comb. So yeah, that's the unique proposition that we have introduced. Nice. Very nice. Looks very nice. So actually the mom can use this as a diaper bag also. Yes, yes. You want to try that how many of the products can be put inside it? Yeah, So we these can. are the products you can take bag and just try putting. So for say out of all this product you have to pick the must ones for a Okay. baby day out. Can we do that? Yeah, we can do that. Okay, we'll do that. ಸೊ ಐ ಜಸ್ಟ್ ಲೈಕ್ ನಾನು ನನ್ನ ಮಗುಗೆ ಏನೆಲ್ಲ ಇಷ್ಟ ಅದನ್ನು ಹಾಕ್ತೀನಿ ಇದರೊಳಗೆ, ಆಯಿತಾ? ಆ್ಯಂಡ್ ನಾನು ನನ್ನ ಮಗುಗೆ ಏನೆಲ್ಲ ಯೂಸ್ ಮಾಡ್ತೀನಿ ಅದನ್ನು ಹಾಕ್ತೀನಿ. ಓಕೆ ಗೈಸ್, ಸೊ ಇವಾಗ ಸಿಂಬಾ ಮತ್ತು ಲಕ್ಷಿತ್ ಇಬ್ಬರು ಇದ್ದಾರೆ. ಸೊ ಇಬ್ಬರಿಗೆ ನಾನು ಇದರಲ್ಲಿ ಏನೆಲ್ಲ ತುಂಬಿಸ್ಕೊಬೋದು ಈ ಒಂದು ಬ್ಯಾಕ್ ಪ್ಯಾಕಲ್ಲಿ ಅಂತ ನೋಡೋಣ. ಸೊ ಸ್ಟಾರ್ಟಿಂಗ್ ವಿತ್ ವೈಪ್ಸ್ ತುಂಬ ಇಂಪಾರ್ಟೆಂಟ್, ಸ್ಪೆಷಲಿ ಸಿಂಬಾಗೆ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಬೇಸಿಕಲಿ ನಾನು ಇವಾಗ ಹೊರಗಡೆ ಹೋಗ್ತೀನಿ ಅಂದರೆ ನಾನೆಲ್ಲ ತೊಗೊಂಡು ಹೋಗ್ತೀನಿ ಅಂತ ಶೇರ್ ಮಾಡ್ತೀನಿ. ಆ್ಯಂಡ್ ಜಾನ್ಸನ್ಸ್ ಬೇಬಿ ಕ್ರೀಮ್, ಅಗೇನ್ ಲೈಕ್ ಇವಾಗ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂದರೆ ಮಾಯ್ಶ್ಚರೈಸ್ ಮಾಡ್ತಾನೆ ಇರಬೇಕು ಅವ್ರನ್ನ, ಸೊ ಅದಕ್ಕೆ ಕ್ರೀಮ್. ಮತ್ತು ಗೈಸ್ 3 to 4 ಡೈಪರ್ಸ್ ಅಂತೂ ಇರಲೇಬೇಕು ಬ್ಯಾಗ್ ಒಳಗೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸೊ ದೆರ್ ಇಸ್ ಅನದರ್ ಸೆಕ್ಷನ್ ಆ್ಯಕ್ಚುಲಿ. ನೋಡಿ, ಡೈಪರ್ಸ್ ಇಡೋದಕ್ಕೆ ಒಂದು ಒಳ್ಳೆ ಸೆಕ್ಷನ್ನ ಕೊಟ್ಟಿದ್ದಾರೆ, ಮತ್ತು ಈ ಕ್ರೀಮ್ಸ್ ಎಲ್ಲ ಇಡೋದಕ್ಕೆ ಒಂದು ಒಳ್ಳೆ ಸೆಕ್ಷನ್ ಇದೆ. ಆ್ಯಂಡ್ ಇನ್ನೊಂದು ಮಸ್ಲಿನ್ ಕ್ಲೋತ್, ಬಿಕಾಸ್ ಇದು ಕೂಡ ತುಂಬ ಇಂಪಾರ್ಟೆಂಟ್, ಮಗುನ ಕವರ್ ಮಾಡೋದಕ್ಕೆ ಆಗಲಿ ಅಥವಾ ಏನಕ್ಕೆ ಆಗಲಿ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಾಟಲ್ ನೀರಿಗೋಸ್ಕರ, ಆ್ಯಂಡ್ ಸಿಂಬಾಗೋಸ್ಕರ ಒಂದು ಬಾಲ್. ನಿಮ್ಮೆಲ್ರಿಗೂ ಗೊತ್ತು ಲಕ್ಷಿತ್ಗೆ ಆ್ಯನಿಮಲ್ಸ್ ಅಂದರೆ ಎಷ್ಟು ಇಷ್ಟ ಅಂತ, ಸೊ ಅವನಿಗೋಸ್ಕರ ಒಂದು ಆ್ಯನಿಮಲ್ನ ಇಟ್ಕೊಂಡಿರಿ.
ಬೇಬಿ ಲೋಷನ್. ಸೊ ಬೇಬಿ ಲೋಷನ್ ಕೂಡ ಅಷ್ಟೇ ಗೈಸ್, ತುಂಬ ಇಂಪಾರ್ಟೆಂಟ್. ಬಿಕಾಸ್ ಕಂಪ್ಲೀಟ್ ಅವ್ರಿಗೆ ಮಾಯ್ಶ್ಚರೈಸ್ ಬೇಕೇ ಬೇಕು, ಬರೀ ಫೇಸ್ಗಲ್ಲ ಅವ್ರ ಬಾಡಿಗೂ ಕೂಡ ಮಾಯ್ಶ್ಚರೈಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಇಷ್ಟು ಇಟ್ಕೊಂಡಿದ್ದೀನಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್. ನನ್ನ ಮಗುನ ಹೊರಗಡೆ ಕರ್ಕೊಂಡು ಹೋಗಬೇಕಾದ್ರೆ ಬೇಕಾಗಿರೋಂಥ ಇಂಪಾರ್ಟೆಂಟ್ ಥಿಂಗ್ಸ್. ಆ್ಯಂಡ್ ಇನ್ನೂ ಜಾಗ ಇದೆ ಗೈಸ್, ಇನ್ನೂ ನಾನು ಏನಾದರೂ ಬೇಕಾದರೆ ಇಟ್ಕೋಬೋದು. ಇನ್ನೂ ಅವ್ರದ್ದು ಎಕ್ಸ್ಟ್ರಾ ಒಂದು ಪೇರ್ ಆಫ್ ಕ್ಲೋತ್ಸ್ನ ಕೂಡ ನಾನು ಇಟ್ಕೋಬೋದು, ಅಷ್ಟು ಜಾಗ ಇದೆ. ಸೊ ಫ್ರಂಟಲ್ಲಿ ಕೂಡ ಪೌಚ್ ಇದೆ, ಇಲ್ಲಿ ನಾನು ನನ್ನ ಫೋನ್ನ ಇಟ್ಕೋಬೋದು, ಅವ್ರಿಗೊಂದು ನ್ಯಾಪ್ಕಿನ್ಸ್ನ ಇಟ್ಕೋಬೋದು. ಸೊ ಟ್ರೂಲಿ ಲೈಕ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಕ್ಯೂಟ್ ಆಗಿರುವಂಥ ಒಂದು ಡೈಪರ್ ಬ್ಯಾಗ್, ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮ್ಯಾಮ್, ಐ ರಿಯಲಿ ಲೈಕ್ ಇಟ್ ಬಿಕಾಸ್ ಐ ಕ್ಯಾನ್ ಆ್ಯಕ್ಚುಲಿ ಸ್ಟೋರ್ ಮೆನಿ ಥಿಂಗ್ಸ್ ಇನ್ ದಿಸ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಗೈಸ್ ಇವಾಗ ನಾವು ಪಿಡಿಯಾಟ್ರಿಷಿಯನ್ ಜೊತೆ ಕೂತ್ಕೊಂಡಿದ್ದೀವಿ. ಸೊ ಹಾಯ್ ಸರ್. Sir, actually I have few questions to ask. Sure. So actually I think this will be useful, like ನಿಮಗೂ ಕೂಡ ಯೂಸ್ ಆಗುತ್ತೆ. ಬಿಕಾಸ್ ಪಿಡಿಯಾಟ್ರಿಷಿಯನ್ ಅಂತ ಜೊತೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡೋದ್ರಿಂದ ಕೆಲವೊಂದು ಕ್ವೆಶನ್ಸ್ ಅವ್ರಿಗೆ ಕೇಳ್ತೀನಿ, ಅದ್ರ ಎಕ್ಸ್ಪ್ಲನೇಷನ್ ಅಂದರೆ ನಿಮಗೆ ನಿಮ್ಮ ಆನ್ಸರ್ ಸಿಕ್ಬಿಡುತ್ತೆ ಅಂತ ಅನಿಸುತ್ತೆ. ಸೊ ಸೊ ಆ್ಯಕ್ಚುಲಿ I have one question. My baby faced it, so I just wanted to ask about that. Usually babies face cradle cap thing on that scalp and all. So why does that happen, and like what are the best product for that? Actually, the cradle cap is the normal newborn finding. So, what happens when baby is inside the womb for almost 9 to 10 months, it is surrounded by fluid, which is called amniotic fluid. Okay. And after delivery also, there are some external dust and particles are there. So, because of that, almost all newborns will develop cradle cap, either mild or severe. It's a bit. So what you have to do is, two things you have to do. One is before bath, after bath. So before bath you have to do oil massaging, apply some coconut oil, baby massage oil, and do slow massage. Okay. Once you do the massage, that cradle cap, that crust is just get wet. Then while giving bath, you have to do apply baby friendly shampoo. Then any baby friendly shampoo which is doctors prescribed like that. So and do the same thing, massaging. After that just wash out. Many of the mother won't do that scalp oiling as well as just they apply shampoo and just wash away. Right. They don't do the massage because they think that baby will get cold if you put more time in the wet season. So they will just wash out immediately. That should not be done. So if they do oil massage followed by that shampoo massage, then cradle cap will go in 1 or 2 settings itself. And sir, many babies face colic, like actually every single baby face colic. So what is the best thing we can do for colic? First thing parents has to remember is colic is a normal developmental milestone. Like head neck control, baby sitting, standing, no, it is like colic also one of the normal developmental milestone. But it is a not the pleasant type way, but many babies will cry in the night, whole night. The only thing, best way to prevent colic is exclusive breastfeeding and after feeding burping. These two will be the main pillar of treatment of colic. Then you can do tummy massage, tummy time, everything will help. So what do you think, like from when should we start tummy time? Tummy time even after 2 weeks of birth. Okay, after 2 weeks. After 2 weeks itself you can start doing it. So one more question, very Sure. ಸ್ವಲ್ಪ personal question, like it's a bit personal question. My baby is actually, he's 2.5. Okay. But he is just started talking. He's not actually fluent. But I have 2 sons. Okay. So elder one, he started talking in like around 1.5 years or something like that. Okay. This one is 2.5, But he's still not talking fluently. But 2.5 years, if talking 1 or 2 words kind of thing, then it's okay, fine. If not at all talking and not also playing in the groups, not contacting, eye contacting is there, Okay. and not sharing anything. Okay. They are playing alone, like they are in the single isolated world. In those symptoms are there, then you have to consult a pediatrician to rule out autism. Other than that, if 1 or 2 words and other milestones or everything is okay, it's fine. Other milestones he did very early. Then This it's one okay, is- ma'am. You just put it in the play school, he will speak, no problem. ಸೊ ಗೈಸ್ ಆ್ಯಕ್ಚುಲಿ ಪೀಡಿಯಾಟ್ರಿಷಿಯನ್ ಜೊತೆ ಮಾತಾಡಿ ಒಂಥರ ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಬಿಕಾಸ್ ನಾನು ಲಾಸ್ಟ್ ಕ್ವೆಶನ್ ಕೇಳಿದ್ದು ಸ್ವಲ್ಪ ಪರ್ಸ್ನಲ್ ಕ್ವೆಶನೇ. ಆ್ಯಂಡ್ ನಾನು ತುಂಬ ಈವೆಂಟ್ಸ್ಗೆಲ್ಲ ಅಂದರೆ ನೋಡಿದ್ದೀನಿ ಅಲ್ವಾ, ಈವೆಂಟ್ಸ್ ಎಲ್ಲ ನೋಡಿದ್ದೀನಿ, ಮತ್ತು ತುಂಬ ಕಡೆ ಎಲ್ಲ ಹೋಗಿರೋ ಕಡೆ ಎಲ್ಲ ಈ ಥರ ಸುಮ್ಮನೆ ಇರುತ್ತೆ. ಲೈಕ್
ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀವಿ ಬಂದ್ಬಿಡ್ತೀವಿ. ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಪೀಡಿಯಾಟ್ರಿಷನ್ನ ಕರೆಸಿದ್ದಾರೆ ಆ್ಯಂಡ್ ಅವ್ರ ಜೊತೆ ಈ ಥರ ಒನ್ ಮಾತಾಡಿ ಅಲ್ಲ, ನಂಗೆ ತುಂಬ ಕ್ಲಾರಿಟಿ ಸಿಕ್ತು ಆ್ಯಂಡ್ ಆ ಕ್ಲಾರಿಫಿಕೇಶನ್ ನಿಮಗೂ ಕೂಡ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ. ಬಿಕಾಸ್ ಕಾಮನ್ಲಿ ನಂಗೆ ಮೆಸೇಜ್ ಬರುತ್ತೆ ಸಿಂಬಾ ಇನ್ನೂ ಯಾಕೆ ಮಾತಾಡ್ತಾ ಇಲ್ಲ ಅಂತ. ಸೊ ಸಿಂಬಾ ಇನ್ನೂ ಏನಕ್ಕೆ ಮಾತಾಡ್ತಾ ಇಲ್ಲ ಅನ್ನೋದನ್ನ ಅವರೇ ಆನ್ಸರ್ ಮಾಡಿಬಿಟ್ರು. ಆ್ಯಂಡ್ ಐ ರಿಯಲಿ ಸರ್ ನಂಗೆ ಐ ಆ್ಯಕ್ಚುಲಿ ಹ್ಯಾಡ್ ದಿಸ್ ಡೌಟ್ ಲೈಕ್ ವಾಟ್ ಟು ಡೂ. ಪೀಪಲ್ ವರ್ ಆಸ್ಕಿಂಗ್ ಬಿಕಾಸ್ ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್. They were asking me why your son is not talking yet. But I feel I've got the proper answer. ಓಕೆ ಥ್ಯಾಂಕ್ ಯು. ಬಟ್ ಸೀರಿಯಸ್ಲಿ ತುಂಬ ಒಳ್ಳೇದಾಯಿತು ನಾನು ಇಲ್ಲಿ ಬಂದಿದ್ದು, ಮತ್ತು ಪೀಡಿಯಾಟ್ರಿಷನ್ನ ಕರ್ಸಿರೋದು ಇನ್ನೂ ತುಂಬ ಒಳ್ಳೇದಾಯಿತು. ಬಿಕಾಸ್ ಇಲ್ಲಿ ಎಷ್ಟೊಂದು ಥರ ಜನ ಮಾಮೀಸ್ ಬಂದಿದ್ದಾರೆ, ಕೆಲವೊಬ್ರು ನ್ಯೂ ಮಾಮೀಸ್ ಇದ್ದಾರೆ. ಸೊ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. Okay ma'am, so like I just wanted to know about the vibes. So you people tell that Johnson's Baby vibes are like the best. Right. So just wanted to know how is it different, how is it best comparatively with other vibes? So rather than knowing from me, I'll rather prefer to show you something. Okay. So this is a competition vibe. Okay. I'll just pull a Johnson's vibe from here. Okay. So this is Johnson's I vibe. know what vibe is this. I can smell it. Okay. So I'm But putting- one second, I just want to tell the competition vibe that you took out, it has so much of fragrance in it, and this vibe, it is no like no fragrance. Yeah. So this one is Johnson's. If you can hold this for Yeah. me. ಸೊ ಗೈಸ್ ನಾವು ಎರಡು ವೈಬ್ಸ್ನ ಕಂಪೇರ್ ಮಾಡ್ತಾ ಇದ್ದೀವಿ ಇವಾಗ, ಆಯಿತಾ, ಯಾವುದು ಬೆಸ್ಟ್ ಆಗಿದೆ ಅಂತ. This one is Johnson's. ಓಕೆ. You can see this is empty now. ಓಕೆ, I'll hold it if you want. Yeah, sure. ಓಕೆ. ಸೊ ಜಾನ್ಸನ್ಸ್ ಬೇಬಿನಲ್ಲಿ ನೋಡ್ಬೋದು ಎಷ್ಟು ವಾಟರ್ ಕಂಟೆಂಟ್ ಇದೆ ಅಂತ. ಓಕೆ. So this is competition. ಕಾಂಪಿಟೇಷನ್. Oh. Yeah. So it's It is okay. okay. So you can see the difference now. Oh, This yes. has in fact moisture in it, more Right. lotion. Right. So that hence we say 3x more moisture Huh. than other wines. ರೈಟ್ ರೈಟ್. ಸೊ ಗೈಸ್ ಇದು ಜಾನ್ಸನ್ಸ್ ಬೇಬಿ, ಇದು ಬಂದು ರೆಗ್ಯುಲರ್ ಯಾವುದೋ ಒಂದು ಡಿಫ್ರೆಂಟ್ ಕಾಂಪಿಟೇಷನ್ ವೈಬ್ಸ್ ಅವ್ರು ಏನು ಹೇಳಿದ್ರಲ್ಲ ಅದು. ಇದರಲ್ಲಿ ಫ್ರೇಗ್ರೆನ್ಸ್ ಇದೆ, ಇದರಲ್ಲಿ ಫ್ರೇಗ್ರೆನ್ಸ್ ಇಲ್ಲ. ಇದರಲ್ಲಿ ಮಾಯಿಶ್ಚರ್ ಇದೆ, ಇದರಲ್ಲಿ ಮಾಯಿಶ್ಚರ್ ಇಲ್ಲ. ಸೊ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗ್ತದೆ ಆ್ಯಕ್ಚುಲಿ. ಐ ಲೈಕ್ ದಿಸ್ ಇಸ್ ಸೋ ರಿಯಲ್. ನೈಸ್. ಆ್ಯಂಡ್ ಗೈಸ್ ಅದಾದಮೇಲೆ ಈ ಒಂದು ಪಾರ್ಟ್ ಕೂಡ ಆಯಿತು. ಸೊ ಇಲ್ಲಿ ಬಂದು ಫ್ರಮ್ ಡೇ ಒನ್ನಿಂದ ನಾವು ಯಾವ ರೀತಿಯಾಗಿ ನಮ್ಮ ಬೇಬಿ ಸ್ಕಿನ್ನ ಮತ್ತು ನಮ್ಮ ಬೇಬಿನ ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋದು ಇದು ಇಲ್ಲಿತ್ತು. ಸೊ ಇದರಲ್ಲಿ ಥ್ರೆಡ್ಸ್ನ ನಾವು ಟೈ ಮಾಡಬೇಕಾಗಿತ್ತು. ಇದು ಕೂಡ ಒಂಥರ ತುಂಬ ಫನ್ ಆ್ಯಕ್ಟಿವಿಟಿ ಅಂತ ಅನ್ನಿಸ್ತು. ಆ್ಯಂಡ್ ಪ್ರತಿಯೊಂದು ಸ್ಟೆಪ್ನು ತುಂಬ ಇಂಪಾರ್ಟೆಂಟ್ ಆಗಿದೆ. ಲೈಕ್ ಪ್ರತಿಯೊಂದು ಸ್ಟೆಪ್ನು ನಾನು ಫಾಲೋ ಮಾಡಿದ್ದೀನಲ್ವಾ ಅನ್ನೋ ಥರ ಫೀಲ್ ಆಯಿತು. ಆ್ಯಂಡ್ ಗೈಸ್ ಪ್ರತಿಯೊಂದು ಬೂತು ತುಂಬಾ ಜಾಸ್ತಿ ಯೂನೀಕ್ ಆಗಿತ್ತು ಅಂತ ಫೀಲ್ ಆಯಿತು. ಬಿಕಾಸ್ ಎಲ್ಲದರಲ್ಲೂ ಪ್ರಾಪರ್ ಎಕ್ಸ್ಪ್ಲನೇಷನ್ ಮತ್ತು ಆ ಪ್ರೆಸೆಂಟ್ ಮಾಡಿದಂಥ ಎಕ್ಸ್ಪರ್ಟ್ಸ್ ಕೂಡ ಅಷ್ಟೇ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಪ್ರತಿಯೊಂದನ್ನು. ಸೊ ತುಂಬಾ ಅರ್ಥ ಆಯಿತು. ಆ್ಯಂಡ್ ಇವಾಗ ಇಲ್ಲಿ ನೋಡಿ, ಇದು ಬಂದು ಜಾನ್ಸನ್ಸ್ ಬೇಬಿದು ಟಾಪ್ ಟು ಟು. ಸೊ ಇದರಲ್ಲಿ ಬಂದು ಮಾಲಿಕ್ಯೂಲ್ಸ್ನ ಮತ್ತು ಈ ಥರ ಲೈಕ್ ವಾಟರ್ ಡ್ರಾಪ್ಲೆಟ್ಸ್ನ ಕೊಟ್ಟಿದ್ರು. ಅದು ಎಷ್ಟು ಸಿಂಪಲ್ ಆ್ಯಂಡ್ ಸೋಬರಾಗಿ ಎಕ್ಸ್ಪ್ಲೇನ್ ಮಾಡ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಇವಾಗ ಇಲ್ಲಿ ಜಾನ್ಸನ್ಸ್ ಬೇಬಿದು ನೋ ಮೋರ್ ಟಿಯರ್ ಶ್ಯಾಂಪೂ ಹತ್ರ ಬೂತ್ ಹತ್ರ ಬಂದಿದೆ. ಸೊ ಇಲ್ಲಿ ಎಕ್ಸ್ಪರ್ಟ್ ಅಂತೂ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ವಿತ್ ಪ್ರಾಪರ್ ಎಕ್ಸ್ಪೆರಿಮೆಂಟ್. ಸೊ ಗೈಸ್ ಬೇಸಿಕಲಿ ಇದು ಜಾನ್ಸನ್ಸ್ ಬೇಬಿದು ಟಿಯರ್ಸ್ ಅಂದರೆ ಒಂದು ಟಿಯರ್ ಸೊಲ್ಯೂಷನ್ ಎರಡರಲ್ಲೂ ತೊಗೊಂಡಿದ್ರು. ಒಂದರಲ್ಲಿ ಜಾನ್ಸನ್ಸ್ ಬೇಬಿ ಶ್ಯಾಂಪೂನ ಹಾಕಿದ್ದಾರೆ, ಇನ್ನೊಂದರಲ್ಲಿ ಬಂದು ಕಾಂಬಿನೇಟರ್ ಶ್ಯಾಂಪೂನ ಹಾಕಿದ್ದಾರೆ. ಸೊ ಇದರಲ್ಲಿ ನೋಡಿದ್ರೆ ಯಾವುದೇ ಥರದ ಟಿಯರ್ಸ್ ಇಲ್ಲ, ಅಂದರೆ ಯಾವುದೇ ಥರದ ಕ್ಲೌಡಿನೆಸ್ ಏನೂ ಫಾರ್ಮ್ ಆಗಿಲ್ಲ. ಬಟ್ ಇದರಲ್ಲಿ ಕ್ಲೌಡಿನೆಸ್ ಫಾರ್ಮ್ ಆಗಿದೆ. ಸೊ ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ದಟ್ ಜಾನ್ಸನ್ಸ್ ಬೇಬಿ ಎಷ್ಟು ಮೈಲ್ಡ್ ಆಗಿರುತ್ತೆ, ಅಂದರೆ ಎಷ್ಟು ಕಡಿಮೆ ಅದರಲ್ಲಿ ಲೈಕ್ ಸೊ ವಾಟ್ ಇಸ್ ದ್ಯಾಟ್ ಥಿಂಗ್ ಸರ್ಫ್ಯಾಕ್ಟೆಂಟ್ ಯೂಸ್ ಮಾಡಿದ್ದಾರೆ ಅಂತ. Mild surfactants are always good for babies. They will not react to your skin. They will not react to your ಓಕೆ ಗೈಸ್, ಇವಾಗ ನಾನು ಮಾಯಿಶ್ಚರೈಸರ್ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡೋಣ ಲೈಕ್ ಈ ಮಾಯಿಶ್ಚರೈಸರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಹೇಗೆ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನೋಡೋಣ. This is a moisture content. This calculates the moisture content in your skin. So show your skin reference. You take the moisture content after 3 weeks. 1 week, 2 weeks, 10 weeks.
It's 20.4. It's very nice. Now you apply anything of your choice, be the cream, be the lotion. The compound is over there. And after your application, after 10 seconds, you retake the moisture content. As it's very less alcohol. Now after moisturization, so initially we had a 25.9 or 28.9 reading. It's 45.7 now. ಫಸ್ಟ್ ನನಗೆ ಲೈಕ್ 20 ಸಮಥಿಂಗ್ ಅಷ್ಟೇನು 25 ಇತ್ತು, ಇವಾಗ 45.7 ಇದೆ ಗೈಸ್. ಇವಾಗ ಎಷ್ಟು ಮಾಯಿಶ್ಚರ್ ಆಗಿ ನನಗೆ ಫೀಲ್ ಆಗ್ತದೆ ಎಷ್ಟು ಮಾಯಿಶ್ಚರ್ ಆಗಿದೆ ನನ್ನ ಸ್ಕಿನ್ ಅಂತ. ಸೊ ಮಕ್ಕಳಿಗಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಓಕೆ ಗೈಸ್, ಸೊ ಫೈನಲಿ ಎಲ್ಲ ಬೂತ್ಸ್ನು ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ತುಂಬ ನನ್ನೊಳಗಿದ್ದಿದ್ದು ಅಷ್ಟು ಕ್ವೆಶನ್ಸ್ನ ಎಲ್ಲನೂ ಕೇಳಿ ಸ್ವಲ್ಪ ಕ್ಲಾರಿಫಿಕೇಷನ್ ಕೂಡ ಸಿಕ್ತು ನನಗೆ. ಆ್ಯಂಡ್ ಇಲ್ಲಿ ಇನ್ನೊಂದು ಬೂತ್ ಇದೆ, ಏನು ಗೊತ್ತಾ, ಅಡ್ವೈಸ್ ಬೂತ್ ಅಂತ ಇದೆ. ಸೊ ಈ ಅಡ್ವೈಸ್ ಬೂತಲ್ಲಿ ಆ್ಯಕ್ಚುಲಿ ನಾನು ಏನು ಮಾಡ್ಬೋದು ಅಂದರೆ ಒಂದು ಅಡ್ವೈಸ್ನ ಬರೀಬೇಕು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಿದೆ. ಬಿಕಾಸ್ ಆ್ಯಸ್ ಆಫ್ ಆಲ್ ಲೈಕ್ ನಿಮ್ಮೆಲ್ರಿಗೂ ಗೊತ್ತಿದೆ, ನಮ್ಮಪ್ಪ ಅಮ್ಮ ಡೆಫಿನೆಟ್ಲಿ ನಮಗೆ ಜಾನ್ಸನ್ಸ್ ಬೇಬಿನೇ ಯೂಸ್ ಮಾಡಿದ್ದಾರೆ. ನಮ್ಮಮ್ಮ ಹೇಳ್ತಾರೆ, ನೀವೆಲ್ಲ ಜಾನ್ಸನ್ಸ್ ಬೇಬಿ ಕಿಡ್ಸೆ, ಜಾನ್ಸನ್ಸ್ ಬೇಬಿ ಸೋಪು, ಜಾನ್ಸನ್ಸ್ ಬೇಬಿ ಪೌಡರು, ಜಾನ್ಸನ್ಸ್ ಬೇಬಿ ಲೋಷನ್ ಇದನ್ನೇ ಯೂಸ್ ಮಾಡಿದ್ದು ಅಂತ. ಸೊ ನನ್ನ ಮಗುಗೂ ನಾನು ಅದನ್ನು ಯೂಸ್ ಮಾಡಿದ್ದೀನಲ್ವಾ. ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ ಲೈಕ್ ಇವಾಗ ನನಗೆ ಇಬ್ಬರು ಮಕ್ಕಳಿಗೂ ಆಲ್ಮೋಸ್ಟ್ ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ, ಓಕೆ ಈ ಪ್ರಾಡಕ್ಟ್ನ ನ್ಯೂ ಮಾಮ್ಸ್ ಕೂಡ ಯೂಸ್ ಮಾಡ್ಬೋದು ಅನ್ನೋ ಒಂದು ಅಡ್ವೈಸ್ನ ನಾನು ಕೂಡ ಕೊಡ್ಬೋದು. ಆ್ಯಂಡ್ ಮೋರ್ ಓವರ್ ನಾನು ಎಲ್ಲ ಬೂತ್ಸಲ್ಲೂ ಹೋಗ್ಬಿಟ್ಟು ಬಂದಲ್ಲ, ಸೊ ಎಲ್ಲ ಬೂತ್ಸಲ್ಲೂ ನನಗೊಂದು ಏನು ತಿಳಿಯಿತು ಅಂದರೆ ಎಲ್ಲನೂ ಲೈಕ್ ಅವರು ಎಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ, ಏನಿದೆ, ಪ್ರತಿಯೊಂದನ್ನು ತುಂಬ ಡೀಟೇಲಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದರಿಂದ ಇನ್ನೊಂದು ಟ್ರಸ್ಟ್ ಕೂಡ ಬಿಲ್ಡ್ ಆಯಿತು. ಸೊ ಬನ್ನಿ ಇವಾಗ ಒಂದು ಅಡ್ವೈಸ್, ಒಂದು ಪೀಸ್ ಆಫ್ ಅಡ್ವೈಸ್ ಬರಲಿ. ಓಕೆ ಗೈಸ್, ಸೊ ಎಸ್ ನನ್ನ ಮನಸ್ಸಲ್ಲಿ ಏನಿತ್ತು ನಾನು ಬರೆದಿದ್ದೀನಿ. ಆ್ಯಂಡ್ ಇಲ್ಲಿಗೆ ನಮ್ಮ ಬೂತ್ ಸೆಷನ್ಸ್ ಎಲ್ಲ ಮುಗಿದಿದೆ. ಲೈಕ್ ಎಲ್ಲ ಬೂತ್ಸ್ನು ಎಕ್ಸ್ಪ್ಲೋರ್ ಮಾಡಿದೆ. ಸೊ ತುಂಬಾ ಲೈಕ್ ಒಂದು ಹೇಳ್ತಾರಲ್ಲ, ಒಂದು ಪಾಸಿಟಿವ್ ಫೀಡ್ಬ್ಯಾಕ್ನ ತಗೊಂಡು ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅನಿಸ್ತಿದೆ. ಸೊ ಬನ್ನಿ, ಇನ್ನು ಮುಂದೆ ಬೇರೆ ಇವೆಂಟ್ಸ್ ಎಲ್ಲ ಇದೆ, ಸೊ ಅದನ್ನೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಇಲ್ಲಿಗೆ ಈ ಬೂತ್ ಸೆಷನ್ನ ಮುಗಿಸ್ತೀನಿ. ಇವಾಗ ಹೊಟ್ಟೆ ಹಸಿವಾಗ್ತಿದೆ, ಸೊ ಲಂಚ್ ಟೈಮ್ ಆಗಿದೆ, ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ. ಎಕ್ಸ್ಪೀರಿಯನ್ಸ್ ಇಂದ ಏನು ಹೇಳ್ತಾ ಇದೆಯಾ ನನಗೂ ಸ್ವಲ್ಪ ಹೇಳು. ಎಕ್ಸ್ಪೀರಿಯನ್ಸ್ ಇಂದ ನಮ್ಮ ಅಕ್ಕ ಬಂದ್ಬಿಟ್ಲು. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಹೌದು, ನೀನು ಫಸ್ಟ್ ನನಗೆ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಅಂತ ಹೇಳು. ನನಗೆ ಆ್ಯಕ್ಚುಲಿ ಅಲ್ಲ ಕಣ, ನಿಜ ಹೇಳಬೇಕು ಅಂತಂದರೆ ಇವಾಗ ಅನಿಸ್ತಾ ಇದೆ ಕಣೆ, ಒಳ್ಳೇದಾಯಿತು ನಮ್ಮ ಮಕ್ಕಳಿಗೆ ನಾವು ಜಾನ್ಸನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಜಾನ್ಸನ್ ಸೋಪೇ ಆಗಲಿ, ಮಾಯ್ಶ್ಚರೈಸರ್ ಆಗಲಿ, ವೆಟ್ ವೈಪ್ಸ್ ಆಗಲಿ, ಬಿಕಾಸ್ ಅವರು ಪ್ರತಿಯೊಂದನ್ನು ಎಷ್ಟು ನೀಟಾಗಿ ತೋರಿಸಿದ್ರು. ಮಾತ್ರ ಹೇಳಿದಿಲ್ಲ, ಅವ್ರ ಅವ್ರದ್ದು ಸ್ಪೆಷಲಿ ನನಗೆ ಅವ್ರದ್ದು ಇದು ತುಂಬ ಜಾಸ್ತಿ ಇಷ್ಟ ಆಯಿತು. ಲೈಕ್ ವೆಟ್ ವೈಪ್ಸ್ ಎಷ್ಟು ಅಂದರೆ ನನಗೆ ಅಲ್ಲಿ ನೋಡಿ ಶಾಕ್ ಆಗೋಯ್ತು. ಬಿಕಾಸ್ ಇನ್ನೊಂದು ಅವ್ರು ಯಾವ್ದು ಯೂಸ್ ಮಾಡಿದ್ರು ಅಂತ ನನಗೆ ಗೊತ್ತು. ಅವ್ರೇನು ಕಾಂಪಿಟೇಷನ್ ಇತ್ತಲ್ಲ, ಅದು ನನಗೆ ಗೊತ್ತಿತ್ತು ಅದು ಏನು ಅಂತ. ಬಂದ್ರೆ ಆ ಕಡೆನೂ ಹೋದ್ರೆ ಮಾಯಿಶ್ಚರೈಸರ್ ನಾವು ಯೂಶಲಿ ಹೇಳ್ತೀವಿ ಗೊತ್ತಾ, ಮಕ್ಳಿಗೆ ಯಾಕೆ ಬೇಕು ಮಾಯಿಶ್ಚರೈಸರ್, ಅವ್ರ ಮನೇಲೇ ಇರ್ತಾರೆ, ಅವ್ರೇನು ಬಿಸಿಲಿಗೆ ಹೋಗ್ತಾರೆ, ಅವ್ರೇನು ಕ್ರಿಕೆಟ್ ಆಡ್ತಾರೆ, ಅವ್ರೇನು ಆಚೆನ ಹೋಗ್ತಾರೆ ಅಂತ. ಬಟ್ ಮಾಯಿಶ್ಚರೈಸರು ಎಷ್ಟು ಇಂಪಾರ್ಟೆಂಟು ಅಂತಂದ್ರೆ ಇವಾಗಲೇ ಗೊತ್ತಾಯ್ತು. ಮುಂಚೆ ಎಲ್ಲ ಎಲ್ಲರೂ ಹಾಕ್ತಾವ್ರೆ, ನಾವು ಹಾಕ್ತಾ ಇದೀವಿ ತರ ಇರ್ತೀವಿ. ಅಂದ್ರೆ ಒಬ್ರು ಇನ್ಫ್ಲೂಯೆನ್ಸರ್ ಇದನ್ನ ಹೇಳ್ಬಿಟ್ಟಿದ್ದಾರೆ, ಅದನ್ನೇ ನಾವು ಹಚ್ಬಿಡ್ಬೇಕು, ಅಥವಾ ಇದೇ ತುಂಬಾ ಚೆನ್ನಾಗಿದೆ ಅಂತ ಬಂದ್ಬಿಟ್ಟಿದೆ ಅದನ್ನೇ ಹಚ್ಚಬೇಕು ಅಂತ ಇತ್ತು. ಬಟ್ ಇಲ್ಲಿ ನಾವು ಲೈವ್ ಎಕ್ಸಾಂಪಲ್ ನೋಡಿದ್ವಲ್ಲ, ಸೊ ಅದರಿಂದ ಒಂಥರ ಇವಾಗಿದ್ರು ಅರ್ಥ ಗೊತ್ತಾಯ್ತು ನಾವು ಏನು ಯೂಸ್ ಮಾಡಬೇಕು, ಇದಕ್ಕೆ ಏನು ಬೆನಿಫಿಟ್ಸ್, ಏನು ಅಡ್ವಾಂಟೇಜಸ್ ಅಂತ. ಮತ್ತೆ ಅಲ್ಲಿ ಅವ್ರು ಸ್ಕ್ಯಾನ್ ಮಾಡಿ ತೋರಿಸಿದ್ರು ಗೊತ್ತಾ, ಏನೆಲ್ಲ ಎಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಅಂತೆಲ್ಲ ಸ್ಕ್ಯಾನ್ ಮಾಡಿ ತೋರಿಸಿದ್ರು. ಸೊ ಅದೊಂಥರ ತುಂಬ ಸೊ ಗೈಸ್ ನನಗೆ ಹೆಂಗೆ ಅನಿಸ್ತಿದೆ ಅಂದರೆ ಲೈಕ್ ಆ್ಯಕ್ಚುಲಿ ವಿ ಕೇಮ್ ಹಿಯರ್ ಆಸ್ ಎನ್ ವಂಡರ್ ಲ್ಯಾಬ್ ಎಕ್ಸ್ಪ್ಲೋರರ್, ಬಟ್ ಇಲ್ಲಿಂದ ಹೋಗ್ತಾ ಇರೋದು ಆಸ್ ಅ ವಂಡರ್ ಲ್ಯಾಬ್ ಎಕ್ಸ್ಪರ್ಟ್ ಆಗಿ ಹೋಗ್ತಾ ಇದೀವಿ ಅಲ್ವಾ. ಹೌದು, ನಿಜ, ಸೀರಿಯಸ್ ಆಗಿ ತುಂಬ ಎಕ್ಸ್ಪರ್ಟೈಸ್ ಆಗಲಿ ಅಂತ ಅನಿಸ್ತು. ತುಂಬಾ ನಾಲೆಜ್ ಸಿಕ್ತು ಅಂತಾನೆ ಹೇಳ್ಬೋದು. ಸುಮ್ಮನೆ ಒಂದು ಇವೆಂಟ್ ಅಂತ ಬಂದಿದ್ದು, ಬಟ್ ತುಂಬಾ ಯೂಸ್ಫುಲ್ ಆಯಿತು ಅಂತಾನೆ ಹೇಳ್ಬೋದು. ಸೊ ತುಂಬಾ ಖುಷಿ ಆಯ್ತು, ಈಗ ಒಂದು ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ಸೊ ಎಸ್, ಓಕೆ ಫ್ರೆಂಡ್ಸ್, ಸೊ ಏನಾದರೂ ನಿಮಗೆ ಡೌಟ್ ಇದ್ರೆ ಸೊ ಕಾಮೆಂಟ್ ಮೂಲಕ ತಿಳಿಸಿ, ನಾವು ಆ ಕಾಮೆಂಟ್ಸ್ಗೆ ಆದಷ್ಟು ರಿಪ್ಲೈ ಮಾಡ್ತೀವಿ. ಆ್ಯಂಡ್ ನಿಮ್ಗೆ ಇದು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಇನ್ನೊಂದೇನು ಗೊತ್ತಾ, ಇವಾಗ ನಾವು ಎಕ್ಸ್ಪರ್ಟ್ ಆಗಿದ್ದೀವಿ ಅಂತ ನಾನು ತುಂಬ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಒಂದೊಂದ್ರ ಬಗ್ಗೆ ತುಂಬ ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ತಿಳ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಸೊ ಕಾಮೆಂಟ್ ಡೌನ್ ಬಿಲೋ.
ಆ್ಯಂಡ್ ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಯಮ್ಮಿ ಊಟ ತಿನ್ನೋಣ ಅಂತ ಬಂದ್ವಿ. ಸೊ ವೆಜ್ಜಲ್ಲಿ ತುಂಬಾ ಒಳ್ಳೊಳ್ಳೆ ಆಪ್ಷನ್ಸ್ ಇಟ್ಟಿದ್ರು. ನಾನ್ ವೆಜ್ ಅಂತೂ ಗೊತ್ತಿಲ್ಲ, ನಾನ್ ವೆಜ್ ಕಡೆಗೆ ಹೋಗಿರಲಿಲ್ಲ ನಾನು, ಬಟ್ ವೆಜ್ಜಲ್ಲಿ ತುಂಬ ಒಳ್ಳೊಳ್ಳೆ ಆಪ್ಷನ್ಸ್ ಇತ್ತು. ಆ್ಯಂಡ್ ಸ್ಯಾಲಡ್ಸ್ ಮತ್ತು ಫ್ರೆಶ್ ವೆಜಿಟೇಬಲ್ಸ್ ಎಲ್ಲನೂ ಕೂಡ ಇಟ್ಟಿದ್ರು, ಕೋಸಂಬರಿ ಪ್ರತಿಯೊಂದು ಕೂಡ ಇತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಗೈಸ್. ಸೊ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ನನ್ನ ಒಂದು ಪ್ಲೇಟ್ ನೋಡ್ಬೋದು, ತುಂಬ ಕಡಿಮೆ ಕಾರ್ಬ್ಸ್ ಬಟ್ ತುಂಬ ಹೈ ಪ್ರೋಟೀನ್ ಪ್ಲೇಟ್ನ ನಾನು ಮಾಡ್ಕೊಂಡಿದ್ದೆ. ಚೆನ್ನಾಗಿದೆಯಾ? ಮಸ್ತಾಗಿದೆ, ಹಲ್ವಾ ಸಕ್ಕತ್ತಾಗಿದೆ ಗೈಸ್. ಗಾನವಿ ಅವರು ಹಾಯ್ ಗಾನವಿ, ಚಂದನ ಅವರು ಹಾಯ್ ಚಂದನ. ಈ ಥರ ಈವೆಂಟ್ಗೆಲ್ಲ ಬರ್ತೀವಲ್ಲ, ಈ ಥರ ಸಿಗ್ತೀವಲ್ಲ, ತುಂಬ ಚೆನ್ನಾಗಿ ಅನ್ಸುತ್ತೆ, ತುಂಬ ಖುಷಿ ಆಗುತ್ತೆ. ಅನ್ಕೊಂಡಿರಲ್ಲ ಇವರೆಲ್ಲ ಸಿಗ್ತಾರೆ, ಇವರೆಲ್ಲ ಮಾತಾಡ್ತಾರೆ ಅಂತ. ಅಲ್ಲೆಲ್ಲ ಸುಮ್ಮನೆ ವಾಕ್ ಮಾಡ್ತಾ ಇದ್ವಿ ಇಷ್ಟೊತ್ತು ನಾವು, ಹಿಂದಿ ಮಾತಾಡೋದನ್ನ ನೋಡ್ಕೊಂಡು ಬಾಯ್ ಬಿಡ್ಕೊಂಡು ನೋಡ್ಕೊಂಡು ಆಮೇಲೆ ಅಲ್ಲಿ ನೋಡಿದ ತಕ್ಷಣ ನೋಡಿದ ತಕ್ಷಣ ಮಾತಾಡೋಕೆ ನನ್ನ ಶೂಟ್ ಮಾಡ್ತಾ ಇದ್ರು ಅವರು. ಸರಿ ಇವ್ರು ಮಾತಾಡ್ಸೋಣ ಅಂತ ಆಮೇಲೆ ಹುಡುಕ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೆ ಆಕ್ಚುಲಿ ತುಂಬಾ ಹುಡುಕಿದ್ವಿ. ಸೀರೆ ಉಟ್ಕೊಂಡಿದ್ದಾರೆ ಅವ್ರು ಎಲ್ಲಿದ್ದಾರೆ ನೋಡು, ಸೀರೆ ಉಟ್ಕೊಂಡಿದ್ದಾರೆ ಅವ್ರು ಎಲ್ಲಿದ್ದಾರೆ ನೋಡು ಅಂತ ಅವ್ರು ಹೇಳ್ತಾನೆ ಇದ್ದೆ. ತಕ್ಷಣವಾಗಿ ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಅನ್ಕೊಂಡೆ ಸೀರೆ ಉಟ್ಕೊಂಡು ಬರಲ್ಲ ಅಂತ, ಬಟ್ ಏನು ಅನ್ಕೊಂಡಿದ್ದಾರೆ ಅಂದರೆ ಯಾರು ಬರ್ತಾರೋ ಬರೋದಕ್ಕೋ ಸೀರೆ ಉಟ್ಕೊಂಡು ಅಂತ ಅಂದ್ಕೊಂಡು ಮತ್ತೆ ನನ್ನ ಹತ್ರ ಸ್ವಲ್ಪ ಎಥಿಕ್ಸ್ ಆಯಿತು. ಓಕೆ ಗಾಯ್ಸ್, ಸೊ ನಾವಿಲ್ಲಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದ ತಕ್ಷಣ ಇನ್ನೇನು ನಮ್ಮ ಇವತ್ತು ಇವೆಂಟದು ಮೇನ್ ಗೆಸ್ಟ್, ಚೀಫ್ ಗೆಸ್ಟ್ ಬಂದ್ಬಿಟ್ಟು ಕಾಜಲ್ ಅಗರ್ವಾಲ್ ಅವರು. ಸೊ ಅವ್ರು ಬರ್ತಾ ಇದ್ದಾರೆ. ಆ್ಯಂಡ್ ಏನಪ್ಪ ಅಂದರೆ ನಮ್ಮ 5 ಜನ ಮೆಂಬರ್ಸ್ಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಇದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಆಪರ್ಚುನಿಟಿ ಸಿಕ್ಕಿದೆ. ಏನಪ್ಪ ಅಂದರೆ ಅವ್ರ ಜೊತೆ 1-to-1 ಫೇಸ್ ಟು ಫೇಸ್ ನಾವು ಮಾತಾಡಿಕೊಂಡು ಅವ್ರಿಗೆ ಕೆಲವೊಂದು ಕ್ವೆಶನ್ಸ್ನ ಕೇಳೋ ಥರ. ಸೊ ಅದೇನಾದರೂ ಆದರೆ ನಾನು ರೀಲಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡಿ ಆಯಿತಾ. ಸೊ ಒಂದು ಆಪರ್ಚುನಿಟಿ ಸಿಕ್ಕಿದೆ, ನೋಡೋಣ ಇವಾಗ ಹೋಗೋಣ. ಐ ಜಸ್ಟ್ ಹೋಪ್ ಆಗುತ್ತೆ ಅಂತ. ಗೈಸ್, ಕಾಜಲ್ ಅಗರ್ವಾಲ್ ಅವರು ಇವಾಗ ಜಸ್ಟ್ ನಮ್ಮಲ್ಲಿ ಅಂತ ಹೋದ್ರಿ. ಇವ್ರು ನೋಡಿ, ಗಾನವಿ ನೋಡಿ, ಸಡನ್ಲಿ ಅವ್ರು ಹಾಯ್ ಬರ್ತೀನಿ ಲಚ್ಚು ನೋಡಿ ಗೈಸ್. ಅವ್ರಿಗೆ ಕ್ವೆಶನ್ ಕೇಳೋಕ್ಕೆ ಫುಲ್ ಪ್ರಿಪೇರ್, ನರ್ವಸ್ ಆಗಿಬಿಟ್ಟಿದ್ದಾರೆ. ಏನಂತೇನು ಕನ್ಫರ್ಮೇಷನ್ ಇದೆ ಕಣ್ಸುಮ್ಮನೆ. ಸೊ ಗೈಸ್, ಇವಾಗ ನಾವು ಅದೇ ರ್ಯಾಪಿಡ್ ಫೈರ್ ರೌಂಡ್ ಅಂತ, ರ್ಯಾಪಿಡ್ ಫೈರ್ ಅಲ್ಲ, ಸುಮ್ಮನೆ ಎಂಕ್ವೈರಿ ಅಂದರೆ ಕೇಳ್ತೀವಿ ಕ್ವೆಶನ್ಸ್ ಅಂತ ಹೇಳಿದ್ವಲ್ಲ, ಆ ರೌಂಡಿಗಿದೆ. ಗೊತ್ತಿಲ್ಲ ಅದಾಗುತ್ತೋ ಇಲ್ವೋ ಅಂತ, ಬಟ್ ಐ ಹೋಪ್ ಆಗುತ್ತೆ ಅಂತ. ಚೆನ್ನಾಗಿರುತ್ತೆ, ಆದರೆ ಅದೊಂಥರ ಎಕ್ಸ್ಪೀರಿಯನ್ಸ್ ಅಲ್ವಾ. ತೆಗಿ ಇಲ್ಲಿ ನೋಡಿ, ಇಲ್ಲಿ ಇವಾಗ ಇಲ್ಲಿ ಕನ್ಫೆಷನ್ ಅಲ್ಲಿ ಐ ಕೀಪ್ ಅ ಬೇಬಿ. Internet wants to know few questions about you. Okay. So you and the baby. About your mother. So guys, ಇಲ್ಲಿ ಗಾನವಿ ಇವಾಗ ಹೋಗಿ ಬಂದು ಗಾನವಿ ಕಿವಿಯಿಂದ ಹೊಗೆ ಬರ್ತಿದೆ. ನನಗೆ ಇನ್ನೂ ಆ ಒಂದು ಹ್ಯಾಂಗ್ ಓವರ್ ಅಲ್ಲಿ ಇದ್ದೀನಿ ಅನ್ನಿಸ್ತಿದೆ ನನಗೆ. ಹೌದು, ಆ ಕ್ವೆಶನ್ಸ್ ನಾವು ಕೇಳಿದ್ರ, ನಾವು ಇಲ್ಲಿಂದ ನೋಡ್ತಾ ಇದ್ದೀರಾ ಅವ್ರನ್ನ ಅನ್ನೋ ಥರ ಏನೇನೋ ಫೀಲಿಂಗು. ಸೀರಿಯಸ್ಲಿ ಕಾಂಟ್ ಇವನ್ ಡೈಜೆಸ್ಟ್. ನಾವು ಅಂದ್ಕೊಂಡಿರಲಿಲ್ಲ ಅಲ್ವಾ, ಕನ್ನಡದಲ್ಲಿ ಎಷ್ಟೊಂದು ಜನ ಇನ್ಫ್ಲುಯೆನ್ಸಸ್ ಇದ್ದಾರೆ, ಬಟ್ ನಮಗೆ ಆಪರ್ಚುನಿಟಿ ಸಿಗ್ತಲ್ಲ ಅನ್ನೋದು ಖುಷಿ ಇದೆ ಅಲ್ವಾ. ಸೀರಿಯಸ್ಲಿ ಅದೊಂಥರ ಹೆವೆನ್ಲಿ ಫೀಲಿಂಗ್. ಇವತ್ತು ಗೈಸ್ ಐಮ್ ಹ್ಯಾಪಿ ಗೈಸ್, ಥ್ಯಾಂಕ್ ಯು. ಏನು ಗೊತ್ತಾ, ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ನೀವೆಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅಂದರೆ ನಾವು ಇಲ್ಲಿ ತನಕ ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನಿಮ್ಗೆ ಹೇಳಬೇಕಾಗಿರೋದು, ಇದೆಲ್ಲ ಪಾಸಿಬಲ್ ಆಗಿರೋದು ನಿಮ್ಮಿಂದನೇ. ಆರೆಲ್ಸ್ ನಾವು ಸೀರಿಯಸ್ಲಿ ನಾವು ಯಾರು ಅಂತಲೇ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ನೀವೆಲ್ಲ ಸಪೋರ್ಟ್ ಮಾಡಿರೋದ್ರಿಂದನೇ ನಾವು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀವಿ. ಆ್ಯಂಡ್ ಕಾಜಲ್ ಅಗರ್ವಾಲ್ನ ಮೀಟ್ ಮಾಡೋಕ್ಕಾಗಿದ್ದು ಕೂಡ ನಿಮ್ಮಿಂದನೇ. ಮಾತೇ ಬರ್ತಾಯಿಲ್ಲ, ಮಾತೇ ಮರೆತು ಹೋಯ್ತು. ಇಟ್ಸ್ ಸೋ ಹ್ಯಾಪಿ ಗೈಸ್. ಬಟ್ ಏನು ಗೊತ್ತಾ, ಜೆನ್ಯುನ್ಲಿ ಹೇಳ್ತೀನಿ, ಅವ್ರು ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ, ಎಷ್ಟು ಆರಾಮಾಗಿ, ಎಷ್ಟು ಚೆನ್ನಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು, ಎಷ್ಟು ಕಂಫರ್ಟೇಬಲ್. ಮತ್ತು ನನ್ನ ಜೊತೆ ನನಗೆ ಅನಿಸ್ತು ಅವ್ರು ತುಂಬ ಅವ್ರ ರಿಯಲ್ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿದ್ರು. ನಂಗೆ ನಿಜವಾಗ್ಲೂ 4 ಕ್ವೆಶನ್ ಹೇಳಿದ್ರು. ನಾನು 4 ಕ್ವೆಶನಲ್ಲಿ 3 ಕ್ವೆಶನ್ ಕೇಳಿದ್ದು, ಬಿಕಾಸ್ ಅವ್ರು ಮಾತು ಕೇಳ್ಬಿಟ್ಟು ನನಗೆ ಓಕೆ, ನಾನು ಅವ್ರಿಗೆ ಚೆನ್ನಾಗಿ ಇದು ಮಾಡೋಕ್ಕೆ ಆಗಲ್ಲ, ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಬಟ್ ಏನು ಪ್ರಿಪೇರ್ಡ್ ಆಗಿರಲ್ಲ ಅವ್ರು ಆನ್ಸರ್ ಮಾಡೋದು. ಆನ್ ಸ್ಪಾಟ್ ನಾನು ಕ್ವೆಶನ್ಸ್ ಪ್ರಿಪೇರ್ ಆಗ್ಬಿಟ್ಟು ನಂಗೆ ಅಲ್ಲಿ ಹೇಳೋಕೆ ಅಷ್ಟು ನರ್ವಸ್ ಆಗಿತ್ತು ನಾನು. ಬಟ್ ಅವ್ರು ಆನ್ ಸ್ಪಾಟ್ ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರಲ್ಲ, ತುಂಬ ಖುಷಿ ಆಯಿತು. ವೆರಿ ವೆರಿ ಹ್ಯಾಪಿ. ಎಸ್, ಇವತ್ತು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ನಾವು ಇಲ್ಲಿಗೆ ಬಂದಿದ್ದು, ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸಾರ್ಥಕ, ಬೆಂಗಳೂರಲ್ಲಿ ಇದ್ದಿದ್ದಕ್ಕೂ ಸಾರ್ಥಕ. Tested, natural, safe, efficient products, yet extremely mild on my child's skin.
and I like to do a lot of research before using anything. I remember when my baby was born, I was super paranoid about okay, what kind of soap am I going to use? What kind of shampoo is going to go on his tender little head? He's a newborn. Oh my gosh, what kind of oil am I going to use? Of course, there were a plethora of recommendations from all over the world, but I'm extremely happy that I stuck to the legacy of Johnson's Baby, and I'm extremely happy that I use products which are 97% natural, and I'm extremely proud of the statistic. Even though it is natural, it still smells amazing, it's great for your child, and all of these things. And yeah, I'm really happy to collaborate on a brand that I personally use and I find amazing as well. Thank you so much. Please take them. Everyone now, it's time for everyone to settle down. Thank you so much for having me here. Thank you for coming, Johnson's ma'am. Wonder Labs. And thank you so much, my co-mommies, sending lots and lots of love your way. And of course, big hugs and smoochies, kisses, and lots of squishy hugs to your little babies. Thank you so much, ma'am. With the Thank you so much, Manjari. Thank you. ಗೈಸ್ ಹೆಂಗಿತ್ತು ಗೈಸ್? ಮಸ್ತ್ ಆಗಿತ್ತಲ್ಲ? ಏನು ನೋಡಿರಿ ನಮ್ಮ ಹ್ಯಾಂಪರು, ಎಲ್ಲರಿಗಿಂತ ದೊಡ್ಡ ಹ್ಯಾಂಪರ್ ಬಂದಿದ್ದು ಒಂದು ನಾವು 1-on-1 ಮಾಡಿದ್ದು, ಲೈಕ್ 5 ಲಕ್ಕಿನಲ್ಲಿ ನಾವು ಲಕ್ಕಿ ಆಗಿದ್ವಲ್ಲ, ಅದನ್ನು ಸಖತ್ತಾಗಿತ್ತು. ಸೊ ಬನ್ನಿ ಹೋಗೋಣ ಮನೆಗೆ. ಆಯ್ತು, ಎಲ್ಲ ಫುಲ್ ಮುಗೀತು. ಲೇಟ್ ಆಗುತ್ತೆ ಅಂದ್ಕೊಂಡ್ವಿ, ಬಟ್ ಬೇಗನೆ ಮುಗೀತು. ಇವಾಗ ಹೊರಡೋಣ ಮನೆಗೆ. ಬನ್ನಿ ಒಂದ್ಸತಿ ಎಲ್ಲರೂ ನಮ್ಮ ಮನೆಗೆ, ಆಯ್ತಾ? ನೀವು ಬನ್ನಿ ಊರಿಗೆ. ಆಯ್ತು, ಬರ್ತೀವಿ. ನೀವು ಬನ್ನಿ ಊರಿಗೆ. ಗೈಸ್, ಇವರು ನಮ್ಮೂರಲ್ಲಿ ಇವ್ರು ನೆಂಟ್ರಿದಾರಂತೆ, ಚಂದನ ಅವ್ರ ನೆಂಟ್ರು. ಗಾನವಿ, ನಾನು ನಿಮ್ಮ ಜೊತೆ ಮಾತಾಡಿದ ಮೇನ್ ಕಾರಣ ನಿಮ್ಮ ಮಗಳು. ಚೆನ್ನಾಗಿದೆ, ನನಗೆ ಗೊತ್ತು. ಅದು ಬರ್ತದೆ. ಹಾಂ, ಹೌದು. ಎಲ್ಲಿಂದ ಹುಡುಕಿದ್ರಿ? ಓಕೆ 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 ಗೈಸ್, ಸೊ ಬಾಯ್ ಬಾಯ್ ಬಾಯ್. ಚೆನ್ನಾಗಿ ಓಕೆ ಗೈಸ್, ಸೊ ಬಂದ್ವಿ ನಾವು ಆ್ಯಂಡ್ ಹೋಗಿ ತುಂಬಾನೇ ಚೆನ್ನಾಗಿತ್ತು ಗೈಸ್ ಈವೆಂಟ್. ತುಂಬಾ ಕಲ್ತಿದ್ದೀನಿ ಈ ಇವೆಂಟ್ಗೆ ಹೋಗ್ಬಿಟ್ಟು ಅಂತಾನೆ ಹೇಳ್ಬೋದು. ಸೊ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್, ಬಿಕಾಸ್ ಒಂಥರ ಒಳ್ಳೆ ತುಂಬಾ ಮಸ್ತ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಫಸ್ಟ್ ಟೈಮ್ ನಾನು ಈ ಥರ ಇವೆಂಟ್ಗೆಲ್ಲ ಹೋಗಿದ್ದು. ನಾನು ಯೂಶಲಿ ಮುಂಚೆ ಎಲ್ಲ ತುಂಬಾ ನೋಡಿದ್ದೀನಿ ಈ ಥರ ಬೇರೆ ಯೂಟ್ಯೂಬರ್ಸ್, ಹಿಂದಿ ಯೂಟ್ಯೂಬರ್ಸ್ ಇರ್ತಾರಲ್ಲ, ಅವ್ರು ಈ ಥರ ಇವೆಂಟ್ಸ್ಗೆಲ್ಲ ಹೋಗಿರೋದೆಲ್ಲ ನೋಡಿದ್ದೀನಿ. ಸೊ ಅವರೆಲ್ಲ ಹೋದಾಗ ನನಗೆ ಅನಿಸ್ತಿತ್ತು, ನಮ್ಮನ್ನು ಯಾರಾದರೂ ಲೈಕ್ ಇವಾಗ ತಕ್ಕಮಟ್ಟೆ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ಎಲ್ಲ ಇದಾರಲ್ವ ನನಗೆ, ನಾನು ಯಾಕೆ ಯಾವ ಇವೆಂಟ್ಸ್ಗೂ ಹೋಗ್ತಾ ಇಲ್ಲ ಅಂತ. ಬಟ್ ಆ ಇವೆಂಟ್ಸ್ ಎಲ್ಲ ಸ್ವಲ್ಪ ಔಟ್ ಆಫ್ ಸ್ಟೇಟೇ ಇರ್ತಿತ್ತು. ಸೊ ಇದು ಫಸ್ಟ್ ಇವೆಂಟ್ ಅಲ್ಲ ನಾನು ಹೋಗಿದ್ದು, ಇನ್ನೂ ಜಾಸ್ತಿ ಖುಷಿ ಇದೆ ನನಗೆ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂದರೆ, ಕಾಜಲ್ ಅಗರ್ವಾಲ್ ಅವ್ರ ಜೊತೆ 1-on-1 ಆಗಿದ್ದು. ತುಂಬ ಅಂದರೆ ಆ ಮೂಮೆಂಟಲ್ಲಿ ತುಂಬ ಹಿಂಗೆ ಶೇಕ್ ಆಯ್ತಾ, ನನಗೆ ನಡ್ಕಾನೆ ಬಂದ್ಬಿಡ್ತು. ಬಿಕಾಸ್ ಅವ್ರು ಎಷ್ಟು ಕಾನ್ಫಿಡೆಂಟಾಗಿ, ಎಷ್ಟು ಮಸ್ತಾಗಿ ಮಾತಾಡ್ತಾರೆ. ಅವ್ರ ಮುಂದೆ ಸಡನ್ಲಿ ಹೋಗ್ಬಿಟ್ಟು ನೀನು ಮಾತಾಡೋ ಕ್ವೆಶನ್ಸ್ ಕೇಳು ಅವ್ರಿಗೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಭಯ ಆಗುತ್ತೆ. ಸೊ ನನಗೂ ಕೂಡ ಅದೇ ಥರ ಭಯ ಆಗ್ತಿತ್ತು. ಬಟ್ ನನ್ನಿಂದ ಎಷ್ಟಾಗುತ್ತೋ ನಾನು ಅಷ್ಟು ಮಟ್ಟಿಗೆ ಕೇಳಿದ್ದೀನಿ. ಗೊತ್ತಿಲ್ಲ ಅದು ವಿಡಿಯೋ ಹೇಗೆ ಬಂದಿದೆ ಅಂತ, ಬಿಕಾಸ್ ಆ ಕ್ಲಿಪ್ಪಿಂಗ್ ನನ್ನ ಹತ್ರ ಇಲ್ಲ. ಸೊ ಅದು ಒಳ್ಳೆ ಆಪರ್ಚುನಿಟಿ. ಒಂದು ಸೆಲೆಬ್ರಿಟಿನ ಪಕ್ಕಾ ಕೂರಿಸ್ಕೊಂಡು ಅವ್ರಿಗೆ ನಾನು ಒಂದಷ್ಟು ಕ್ವೆಶನ್ಸ್ನ ಕೇಳಿದ್ದು ತುಂಬಾ ಜಾಸ್ತಿ ಖುಷಿ ಆಯಿತು ನನಗೆ. ಸ್ಪೆಷಲಿ ಮದರ್ಹುಡ್ ಬಗ್ಗೆ ಕೇಳಿದೆ ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದ್ನಲ್ಲ, ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ಸ್ ಆದರು ಗಾನವಿ ಮತ್ತು ಚಂದನ. ಆ್ಯಂಡ್ ಅದು ಅಲ್ಲದಂತೆ ನನ್ನ ಕ್ಯಾಬಲ್ಲಿ ಒಬ್ಬರು ಆಯಿತಾ, ಅನಿತಾ ಅಂತ, ಅವರು ತುಂಬ ಒಳ್ಳೆ ಇನ್ಫ್ಲೂಯೆನ್ಸರ್, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅವರು. ಬಟ್ ನಾವು ಕ್ಯಾಬಲ್ಲಿ ಬರಬೇಕಾದ್ರೆ ಅವ್ರು ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿದ್ರು, ಎಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡಿದ್ರು. ಅಂದರೆ ಒಂಥರ ಹಾನೆಸ್ಟ್ ಇನ್ಫ್ಲೂಯೆನ್ಸರ್ ಆಗಿ ಸಿಕ್ಕಾಪಟ್ಟೆ ಹೇಳಿದ್ರು. ನಂಗೆ ತುಂಬ ಜಾಸ್ತಿ ಒಂಥರ ಮೋಟಿವೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಮೊಮೆಂಟ್ಸ್ ಎಲ್ಲ ಅಂದ್ಕೊಂಡೆಲ್ಲ ನಿಜವಾಗ್ಲೂ ಇವತ್ತಿನ ಡೇ ವರ್ತ್ ಇಟ್ ಗೈಸ್, ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಎಕ್ಸ್ಪೀರಿಯನ್ಸ್ ಆಯ್ತಾ ನಂದು. ಆ್ಯಂಡ್ ಇವಾಗ ನಮಗೆ ಅಲ್ಲಿಂದ ಕೆಲವೊಂದು ಸರ್ಟಿಫಿಕೇಟ್ಸ್ ಮತ್ತು ಈ ಥರ ಒಂದು ಗುಡಿ ಬ್ಯಾಗ್ನ ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸರ್ಟಿಫಿಕೇಟ್ಗಿಂತ ಮುಂಚೆ ಈ ಒಂದು ಫೋಟೋ ಗೈಸ್, ಸೊ ಇದು. ಆ್ಯಂಡ್ ಅದು ಅಲ್ಲದಂತೆ ಒಂದು ಕಾನ್ವೊಕೇಶನ್ ಹ್ಯಾಟ್ ಗೈಸ್. ಸೊ ಆ ಥರ ಒಂದು ಕಾನ್ವೊಕೇಶನ್ ಹ್ಯಾಟ್, ಅದ್ರ ಜೊತೆಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಒಂದು ಗೂಡಿ ಬ್ಯಾಗಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಇದು ತುಂಬ ಎಕ್ಸೈಟೆಡ್ ನಾನು, ಬಿಕಾಸ್ ನಾನು ಈ ಥರ ಗಿಫ್ಟ್ಸ್, ಈ ಥರ ಗೂಡಿ ಬ್ಯಾಗ್ಸ್ ಎಲ್ಲ ಜಾಸ್ತಿ ಇಷ್ಟ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ?
ಸೊ ಗೈಸ್ ಎಷ್ಟು ಕ್ಯೂಟಾಗಿ ಪ್ಯಾಕ್ ಮಾಡಿದ್ರು ಈ ಒಂದು ಹ್ಯಾಂಪರ್ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಸಖತ್ ಅನ್ನಿಸ್ತು ನನಗೆ. ಆ್ಯಂಡ್ ಫಸ್ಟ್ ಟೈಮ್ ಈ ಥರ ಹ್ಯಾಂಪರ್ಸ್ ಎಲ್ಲ ಸಿಕ್ಕಿದಲ್ಲ ಒಂದು ಬ್ರ್ಯಾಂಡ್ ಕಡೆಯಿಂದ, ಸೊ ಇದ್ದಿದ್ದು ಜಾಸ್ತಿ ಖುಷಿ ಆಯಿತು. ಆ್ಯಂಡ್ ಇದರಲ್ಲಿ ಈ ಒಂದು ಕ್ಯೂಟ್ ಥಿಂಗ್ಸ್ ಎಲ್ಲ ಹಾಕಿದ್ರು. ನ್ಯಾಪ್ಕಿನ್ಸ್ ಎಷ್ಟು ಕ್ಯೂಟಾಗಿ ಟೆಡಿ ಬೇರ್ ಥರ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ನೋಡಿ ನ್ಯಾಪ್ಕಿನ್. ಆ್ಯಂಡ್ ಅದ್ರ ಜೊತೆಗೆ ಒಂದು ವೆಟ್ ವೈಪ್ಸ್ ಕೊಟ್ಟಿದ್ದಾರೆ, ಜಾನ್ಸನ್ಸ್ ಬೇಬಿದು ಸೋಪ್, ಮತ್ತು ಜಾನ್ಸನ್ಸ್ ಬೇಬಿ ಲೋಷನ್, ಜಾನ್ಸನ್ಸ್ ಬೇಬಿ ಶ್ಯಾಂಪೂ ಮತ್ತು ಜಾನ್ಸನ್ಸ್ ಬೇಬಿ ಕ್ರೀಮ್. ಇದಷ್ಟು ಟೋಟಲಿ ಎಲ್ಲ ಬೇಬೀಸ್ಗೆನೆ. ಗುಡಿ ಬ್ಯಾಗ್ ನಮಗೆ ಬಟ್ ಅದರೊಳಗಿರೋ ಪ್ರಾಡಕ್ಟ್ಸ್ ಎಲ್ಲ ಬೇಬೀಸ್ಗೆನೆ ಕೊಟ್ಟಿರೋದು. ಆ್ಯಂಡ್ ಇದೊಂದು ಮಸ್ಲಿನ್ ಕ್ಲಾತ್, ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮಸ್ಲಿನ್ ಕ್ಲಾತ್. ಅದರ ಜೊತೆಗೆ ಇದೊಂದು ವೆರಿ ಕ್ಯೂಟ್ ಡಕ್. ಇದೊಂದು ವೆರಿ ಕ್ಯೂಟ್ ಡಕ್ ಕೊಟ್ಟಿದ್ದಾರೆ. ಇದು ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಯೂಶಲಿ ಬಾತ್ ಟಬಲ್ ಹಾಕ್ತಾರಲ್ಲ, ಸೊ ಇದೊಂದು ಡಕ್ನ ಕೊಟ್ಟಿದ್ದಾರೆ. ಇದಷ್ಟು ಸಿಕ್ಕಿದೆ ಗೈಸ್ ಈ ಗುಡಿ ಬ್ಯಾಗ್ ಒಳಗೆ. ಚೆನ್ನಾಗಿದೆ ಗುಡಿ ಬ್ಯಾಗ್ ಕೂಡ. ಇದನ್ನ ರಿಯೂಸ್ ಮಾಡ್ತೀನಿ ನಾನು ಏನಾದರೂ ಅದರಲ್ಲಿ ಸ್ಟೋರ್ ಮಾಡಿ. ಸೊ ಗೈಸ್ ಇದಷ್ಟು ಇವತ್ತಿನ ಕಂಪ್ಲೀಟ್ ದಿನ, ಇವತ್ತಿನ ಗಿಫ್ಟ್ ಹ್ಯಾಂಪರ್ ಎಲ್ಲ ಇದ್ದಿದ್ದು. ಸೊ ಈ ಒಂದು ಕಂಪ್ಲೀಟ್ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ತುಂಬಾ ಇನ್ಫಾರ್ಮೇಶನ್ಸ್ನ ಶೇರ್ ಮಾಡಿದ್ದೀನಿ. ಸೊ ಎಲ್ಲ ಇನ್ಫಾರ್ಮೇಷನ್ ಕೂಡ ಇಷ್ಟ ಆಗಿರುತ್ತೆ, ನ್ಯೂ ಮಾಮೀಸ್ಗೆ ಸ್ಪೆಷಲಿ. ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ಇಲ್ದಂತೆ ನಾವು ಇಲ್ಲಿ ತನಕ ಬರಕ್ ಆಗ್ತಾನೆ ಇರಲಿಲ್ಲ. ಸೊ ನೀವು ಸಪೋರ್ಟ್ ಮಾಡಿರೋದಕ್ಕೇನೆ ಪ್ರಾಬ್ಲಿ ನಾವು ಇಷ್ಟು ರೆಕಗ್ನೈಸ್ ಆಗಿದ್ದೀವಿ, ಇಷ್ಟು ಜನ ನಮ್ಮನ್ನ ಗುರ್ತು ಮಾಡಿಕೊಂಡು ನಮ್ಮನ್ನ ಕರ್ಕೊಂಡು ಕರೆದಿದ್ದಾರೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಈ ಒಂದು ಆಪರ್ಚುನಿಟಿನ ನನಗೆ ಕೊಡಿಸಿದ್ದಕ್ಕೆ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.